ಈ ಭೂಮಿಯ ಮೇಲೆ ಅವತರಿಸಿದಂಥ ಸಕಲ ಸಂತ ಮಹಂತರನ್ನು, ಶರಣರನ್ನು, ದಾಸರನ್ನು, ಅನುಭಾವಿಗಳನ್ನು, ದಾರ್ಶನಿಕರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾರೆ. ವೇದಿಕೆ ಮೇಲೆ ಆಸೀನರಾಗಿ ತಮ್ಮ ಅನುಭವದ ನುಡಿಗಳನ್ನು ನಮ್ಮ ನಿಮ್ಮೆಲ್ಲರಿಗೂ ಉಣಿಸಿದಂಥ ಸಕಲ ಪೂಜ್ಯರಿಗೂ ವಂದಿಸುತ್ತಾ, ನೆರೆದಂಥ ಸಕಲ ಸದ್ಭಕ್ತರಲ್ಲಿರುವ ಪರಮಾತ್ಮನ ಅಂತರಾಳದಲ್ಲಿರುವ ಪರಮಾತ್ಮನಿಗೂ ವಂದಿಸುತ್ತಾ, ಸಕಲ ಸದ್ಭಕ್ತರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಎರಡು ಮಾತುಗಳನ್ನು ಪ್ರಾರಂಭ ಮಾಡೋಣ. ಇಲ್ಲಿವರೆಗೆ ಅನೇಕ ಅನುಭಾವಿಗಳು ತಮ್ಮ ಅನುಭವದ ನುಡಿಮುತ್ತುಗಳನ್ನು ನಮ್ಮ ನಿಮ್ಮೆಲ್ಲರಿಗೆ ಬಿತ್ತರಿಸಿ ಉಣಿಸಿದ್ದಾರೆ. ಹೆಂಗದ ಅಂದ್ರೆ ಅಧ್ಯಾತ್ಮ ಅಂದ್ರೆ ಒಂದು ಸಕ್ರೆ ಗೊಂಬೆ ಅಂತ ಇರ್ತದಲ್ಲ, ಆ ಸಕ್ರೆ ಗೊಂಬೆ ನೀವು ಆ ಕಾಲು ಕಡೆಯಿಂದ ತಿನ್ನಿರಿ, ಈ ಕಡೆ ಕೈ ಕಡೆಯಿಂದ ತಿನ್ನಿರಿ, ಆ ತಲೆ ಕಡೆಯಿಂದ ತಿನ್ನಿರಿ, ಹಂಗೆ ಹತ್ತತ್ರ ಅದು ಎಲ್ಲ ಕಡೆ ಯಾವ ಕಡೆಯಿಂದ ಸವಿದ್ರೂ ಸಿಹಿನ ಅದು ಕಹಿ ಇಲ್ಲ ಅದ್ರಾಗ. ಹಂಗೆ ಅಧ್ಯಾತ್ಮದ ನುಡಿಮತ್ತುಗಳು ಅದು ಯಾವ ಕಡೆಯಿಂದ ನೀವು ಅದನ್ನು ನೆಲಕ್ಕೆ ಹಾಕಿದ್ರೂ ಮಹಾತ್ಮರ ಅನುಭವದ ವಾಣಿಗಳಿವೆಲ್ಲ. ಆದರೆ ನಾವು ಅದನ್ನು ಪೂರ್ಣ ಅನುಭವಿಸಿಲ್ಲ ಅಂದರೆ ನಾವು ನಮ್ಮ ಬಾಯಿಲಿಂದ ಬರೋದು ಎಂದೆಲ್ಲ ಮಾತಾಡ್ತಾವೆ. ಯಾಕಂದರೆ ಮಹಾತ್ಮರಾದಂಥ ಸಿದ್ಧಾರೂಢರು, ಶಿವಾನಂದರು, ಆತ್ಮಾನಂದರು ಅನೇಕ ಈ ಭೂಮಂಡಲದ ಮೇಲೆ ಇತಿಹಾಸ ಪುರಾಣ ಕಾಲದಿಂದಲೂ ಅವತರಿಸಿ ನಮಗೆ ತಮ್ಮ ಅನುಭವವನ್ನು ಅನುಭವಿಸಿ ಬ್ರಹ್ಮಾಂಡದಲ್ಲಿ ಸಕಲ ಬ್ರಹ್ಮಾಂಡಕ್ಕೂ ಆಧಾರಭೂತನಾದ ಪರಮಾತ್ಮನನ್ನು, ಆ ಚೈತನ್ಯವನ್ನು ಸಾಕ್ಷಾತ್ಕರಿಸಿಕೊಂಡು ಅನುಭವಿಸಿ ತಮ್ಮ ನುಡಿಮುತ್ತುಗಳನ್ನು ಅನೇಕ ಗ್ರಂಥಗಳಲ್ಲಿ ನಮಗೆ ಉಣಬಡಿಸಲಿಕ್ಕೆ ಇಟ್ಟಿದ್ದಾರೆ. ಅವಯ ನುಡಿಗಳನ್ನು ನಾವು ಯಾರ ಮೇಲಕ್ಕೆ ಹಾಕಿದರೂ ಅವಯ ನುಡಿಗಳನ್ನೇ ಮೇಲಕ್ಕೆ ಹಾಕಬೇಕು. ಅಂದರೆ ಎಲ್ಲ ಕಡೆ ಸಿಹಿನ ಅದ, ಕಹಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇದು ಭಾಳ ಚಂದ ಇದೆ. ನಮ್ಮ ಗುರುನು ಭಾಳ ಎಲ್ಲರಿಗೂ ತಿಳಿಯುವ ರೀತಿ ಒಳಗೆ ಸ್ವೀಕರಿಸಿ ನನಗೆ ಇವತ್ತಿನ ವಿಷಯವನ್ನು ಇಟ್ಕೊಂಡಿದ್ದೀರಿ. ಕರ್ಣ ವಿಜಯದಿಂದ ಕಲಿತನ ಮುಂದೆ. ಇಲ್ಲಿ ಕರ್ಣ ಅಂದಾಗ ಅದು ಕರ್ಣದ ಅರ್ಥವನ್ನು ಬಿಡುಬಿಚ್ಚಾಗಿ ಎಲ್ಲರೂ ಹೇಳ್ತಾರೆ. ಕರ್ಣ ಅಂದರೆ ಒಂದು ಸಾಧನ ಅಂತೂ ಆಗ್ತದೆ. ಆ ಸಾಧ್ಯವನ್ನು ಸಾಧಿಸಲಿಕ್ಕೆ ಬೇಕಾದಂಥ ಒಂದು ಆಯುಧ ಅಂತ. ಈಗ ಅದಕ್ಕೆ ಇಂದ್ರಿಯಗಳು ನಮಗೆ ಈ ದೇಹ ಒಂದು ಕರ್ಣ. ಈ ದೇಹ ವಿಚಾರ ಮಾಡಿ ನೋಡಿದಾಗ ಇದು ಜಡನದ. ಆದ್ರೆ ಈ ದೇಹವನ್ನು ಕ್ರಿಯಾಶೀಲ ವಸ್ತುವಾಗಿ ಇಟ್ಟಂಥ ಚೈತನ್ಯ ಇಲ್ಲದ ಅಂತರ್ಗತ ಒಳಗ ಪ್ರತಿಯೊಂದು ಜೀವರಾಶಿ ಒಳಗೂ ಆ ಅಂತಃಸತ್ವ, ಆ ಚೈತನ್ಯ ಪ್ರತಿಯೊಂದು ಜೀವರಾಶಿ ಒಳಗೂ ಅದು ಸಾಮಾನ್ಯವಾದ ಚೈತನ್ಯ. ಎಲ್ಲ ಜೀವಜಂತುಗಳಲ್ಲಿ ಅಷ್ಟಂದ್ರೆ ಮತ್ತೆ ತಪ್ಪಾಗ್ತದೆ. 100 ತೃಣಕಾಷ್ಠಗಳಲ್ಲಿ ಅಂದರೆ ಅವರು 84 ಲಕ್ಷ ಜೀವರಾಶಿಗಳಲ್ಲಿ ಅಷ್ಟೇ ಅಲ್ಲ, ಅದು ಮುಳ್ಳು ಮಣಿ ಒಳಗೆ, ಕಲ್ಲು ಬಂಡಿ ಒಳಗೆ, ಎಳ್ಳು ಗೊಣಿ ಒಳಗೆ ಎಲ್ಲದರೊಳಗೂ ತುಂಬಿರ್ತದೆ ಚೈತನ್ಯ. ಜಡ ವಸ್ತುವಿನಲ್ಲೂ ಆ ಚೈತನ್ಯದ, ಆ ಜಡ ವಸ್ತುವಿನಲ್ಲಂತೂ ಚೈತನ್ಯ ಇದೇ ಇದೆ ಅನ್ನೋದು ಎಲ್ಲರಿಗೂ ಅನುಭವಕ್ಕೆ ಬರ್ತದೆ. ವಿಜ್ಞಾನ ಹೇಳ್ತದೆ ಜಡ ವಸ್ತುವಿನಲ್ಲಿ ಚೈತನ್ಯದ ಅಂತ ಹೇಳ್ತತಿಲ್ರಿ. ಬರೀ ಮೆಟ್ರಿಕ್ ಮಟ್ಟ ನೀವು ಓದಿದ್ರು ಗೊತ್ತಾಗ್ತದೆ. ಯಾರು ಅಣು ಪರಮಾಣುಗಳ ರಚನೆಯನ್ನು ಅಭ್ಯಾಸ ಮಾಡ್ತಾರೆ. ಅಣು ಪರಮಾಣುಗಳ ರಚನೆ ಹೆಂಗದ ಅಂತ ಹೇಳ್ತಾರೆ. ಅಂದರೆ ಒಂದು ಕಲ್ಲಿರಲಿ, ಕಟ್ಟಿಗಿರಲಿ, ಮಣ್ಣಿರಲಿ, ಯಾವುದೇ ಒಂದು ವಸ್ತು ನಿರ್ಜೀವ ವಸ್ತು ಅಂತೇನು ಕರಿತಿರಲಿ, ಅದರಲ್ಲಿನೂ ಅದರ ಘಟಕವನ್ನು ವಿಂಗಡಿಸ್ತಾ ಅದರ ಅತಿ ಸೂಕ್ಷ್ಮ ಕಣವನ್ನು
ಆದರೆ ವಿಂಗಡಣೆ ಮಾಡ್ತಾ ಹೋದಾಗ ವಿಜ್ಞಾನಿಗಳು ಏನು ಹೇಳ್ತಾರಂದ್ರೆ, ಅಣು ಅಥವಾ ಪರಮಾಣುವಂತೆ ಅತಿ ಸೂಕ್ಷ್ಮ ಕಣ, ಒಂದು ವಸ್ತುವಿನ ಮೂಲ ವಸ್ತುವಿನ ಕಣ ಅಣು ಪರಮಾಣು ಅಂತ ಏನು ಹೇಳ್ತಾರೆ. ಪರಮಾಣುವಿನ ಒಳರಚನೆಯನ್ನು ಯಾವ ರೀತಿ ವಿಜ್ಞಾನಿಗಳು ಹೇಳಿ ತಿಳಿಸಿದ್ದಾರೆ ನಮಗೆ. ಅಲ್ಲೊಂದು ಬೀಜ ಕೇಂದ್ರ ಇದೆ. ಆ ಬೀಜ ಕೇಂದ್ರ ಸುತ್ತುವರೆದು ಅತಿ ಸೂಕ್ಷ್ಮ ಕಣಗಳು ಇಲೆಕ್ಟ್ರಾನ್ಗಳು ಅಂತ ಹೇಳ್ತಾರೆ. ಅವು ಇಲೆಕ್ಟ್ರಾನ್ಗಳು ನಿಶ್ಚಲ ಸ್ಥಿತಿಯಲ್ಲಿ ಇಲ್ಲ, ಅವು ನಿರಂತರ ಚಲನೆಯೊಳಗಡೆ. ಹಂಗಾಗಿ ಗಿರ್ಕಿ ಹೊಡಿತಾನೆ ಇದಾವೆ ಬೀಜ ಕೇಂದ್ರ ಅಥವಾ ಒಂದು ನ್ಯೂಕ್ಲಿಯಸ್ ಅಂತ ಕರೀತಾರೆ. ಆದರೆ ಸುತ್ತುವರೆದ ಸೂಕ್ಷ್ಮ ಕಣಗಳು ಇಲೆಕ್ಟ್ರಾನ್ಗಳು ಅಂತ ಹೇಳ್ತಾರೆ. ನಿರಂತರ ತಿರುಗ್ತಾ ಇದ್ದಾವೆ. ಇದಕ್ಕೆ ಯಾರು ಚೈತನ್ಯವನ್ನು ಕೊಟ್ಟರು? ಯಾಕ್ರಿ ಮೇಡಮ್ ಅವರು, ಇದಕ್ಕೆ ಚೈತನ್ಯವನ್ನು ಯಾರು ಕೊಟ್ರಿ? ಅದಕ್ಕೆ ಮಹತೋ ಮಹಿಯಾನ್ ಅಣೋರಣೀಯಾನ್. ಇದು ಹೆಂಗದ ನೋಡ್ರಿ, ಒಂದು ಸಾಮ್ಯತೆ, ಒಂದು ವಿಶ್ವದ ವ್ಯವಸ್ಥೆ ಎಷ್ಟು ಸಾಮರಸ್ಯ ಹೊಂದ್ಯದ ಅಂತಂದ್ರೆ, ಅಣುವಿನ ಒಳರಚನೆಯೊಳಗೆ ಯಾವ ರೀತಿ ವ್ಯವಸ್ಥೆ ಅದನೋ ಅದೇ ರೀತಿ ಒಂದು ಸೌರಮಂಡಲ ಅಂತ ತಗೋತೀವಿ ನಾವು. ಸೂರ್ಯನ ಸುತ್ತ ಗ್ರಹಗಳಂತ ಹೇಳ್ತೇವಲ್ಲ, ಭೂಮಿಯ ಒಂದು ಗ್ರಹ ಸೂರ್ಯನ ಸುತ್ತಿರುವಂಥದ್ದು. ಈ ವ್ಯವಸ್ಥೆ ಹೆಂಗದೆ? ಸೂರ್ಯನನ್ನು ಕೇಂದ್ರದಲ್ಲಿ ಇಟ್ಟುಕೊಂಡು ಅನೇಕ ಗ್ರಹಗಳು ಸೂರ್ಯನಿಗೆ ಚಕ್ರ ಆಗ್ತಾ ಇದ್ದಾವೆ, ಸುತ್ತುವರಿ ಕಕ್ಷೆಯೊಳಗೆ ತಿರುಗ್ತಾ ಇದ್ದಾವೆ. ಈ ವ್ಯವಸ್ಥೆನೂ ಹಂಗೈತಲ್ಲ. ಮತ್ತೆ ಅಷ್ಟೇ ಅಲ್ಲ, ಮುಂದೆ ಅನೇಕ ಏನು ಸೂರ್ಯನಂಥ ನಕ್ಷತ್ರಗಳು ಎಟ್ಟದಾವ ಅಂತ ಹೇಳ್ತಾರೆ ರೀ ವಿಜ್ಞಾನಿಗಳು. ಈ ಸೂರ್ಯ ಒಂದು ನಕ್ಷತ್ರ, ಇದು ಅತಿ ಚೈತನ್ಯಮಯವಾದ ಒಂದು ವಸ್ತು. ಇದು ಸ್ವಯಂ ಪ್ರಕಾಶ. ಇದರಲ್ಲಿ ಬೆಳಕು ತನ್ನೇ ಏನಪ್ಪ ಅಂದ್ರೆ ಸ್ವಯಂ ಕ್ರಿಯೆಯಿಂದ ನ್ಯೂಕ್ಲಿಯ ಕ್ರಿಯೆಗಳಂತ ಕರೀತಾರೆ. ಆ ಕ್ರಿಯೆಗಳಿಂದ ಶಕ್ತಿ ಆವಿರ್ಭಾವ ಆಗ್ತಾ ಇದೆ. ಉಷ್ಣ ಶಕ್ತಿ ಮತ್ತು ಬೆಳಕಿನ ಶಕ್ತಿ ನಿರಂತರ. ಈ ಸೂರ್ಯನಂಥ ಒಂದು ನಕ್ಷತ್ರ, ಇದು ಸಣ್ಣ ನಕ್ಷತ್ರ ಅಂತ ಹೇಳ್ತಾರೆ. ಬ್ರಹ್ಮಾಂಡದೊಳಗೆ ಇದೊಂದು ಸಾಧಾರಣ ಗಾತ್ರದ ನಕ್ಷತ್ರ ಅಂತ ಹೇಳ್ತಾರೆ. ಈಗ ಅನೇಕ ತಾರೆಗಳು ಕಾಣಿಸ್ತಾವಲ್ಲ ನಿಮಗೆ ಆಕಾಶದೊಳಗೆ. ಈ ತಾರೆಗಳು ಎಷ್ಟದಾವ ಅಂತ ಹೇಳ್ತಾರೆ ರೀ, ಅದನ್ನೂ ಲೆಕ್ಕ ಮಾಡಿದ್ದಾರೆ ವಿಜ್ಞಾನಿಗಳು. ಎಷ್ಟದಾವ ಅಂತ ಹೇಳ್ತಾರೆ ರೀ, ಒಂದರ ಮುಂದೆ ಪೂಜೆ ಕೊಟ್ಕೊಂತ ಹೋಗಿ 22 ಪೂಜೆ ಕೊಡ್ಬೇಕು. ಎಷ್ಟು ರೀ ಎನ್ಸಕ್ಕೆ ಬರೋದಿಲ್ಲ. ಅದು ಒಂದರ ಮುಂದೆ 7 ಪೂಜೆ ಕೊಟ್ಟರೆ 1 ಕೋಟಿ ಅಂತಾರೆ, 5 ಪೂಜೆ ಕೊಟ್ಟರೆ 1 ಲಕ್ಷ ಅಂತಾರೆ, 7 ಪೂಜೆ ಕೊಟ್ಟರೆ ಅಂದ್ರೆ 1 ಕೋಟಿ ಅಂತಾರೆ. ಹಿಂಗೆ ಅಬ್ಜ ನಿಕರ್ವ ಅಂತ ಅದಾವ. ಅವೆಲ್ಲ ಈಗ ಅದು ಈಗ ನಾವು ಕಲಿಯುವಾಗ ಇದ್ದವ್ರೆ ಅವು. ಮುಂದೆ 12 ಪೂಜೆ ಮಠ ಇದ್ದವ್ರು ಲೆಕ್ಕ ಪತ್ರ ಇದ್ದು ನಮ್ಮ. ಈಗ ಅದಕ್ಕೆ ಅವರು ಮಿಲಿಯನ್, ಬಿಲಿಯನ್, ಟ್ರಿಲಿಯನ್ ಇವೆಲ್ಲ ಬಂದವು ಶಬ್ದಗಳು. ಇರಲಿ, ಈಗ ಒಂದರ ಮುಂದೆ ಎಷ್ಟು 6 ಪೂಜೆ ಕೊಟ್ಟರೆ ಮಿಲಿಯನ್ ಆತಿ, 9 ಪೂಜೆ ಕೊಟ್ಟರೆ ಬಿಲಿಯನ್ ಆತಿ, 12 ಪೂಜೆ ಕೊಟ್ಟರೆ ಟ್ರಿಲಿಯನ್ ಆತಿ. ಈಗ ಒಂದರ ಮುಂದೆ 22 ಪೂಜೆ ಕೊಡ್ಬೇಕು. ಅದಕ್ಕೆ ಏನು ಅನ್ನಕ್ಕೆ ನಮಗೆ ಬರೋದಿಲ್ಲ ಇನ್ನು. ಹೇಳ್ರಿ, ಒಂದರ ಮುಂದೆ 22 ಪೂಜೆ ಕೊಟ್ರೆ ಎಷ್ಟು ಸಂಖ್ಯೆ ಆಕೈತಲ್ಲ ಅಷ್ಟು ನಕ್ಷತ್ರಗಳದಾವ ಅಂತ ಲೆಕ್ಕಾಚಾರ ಮಾಡಿದಾರೆ. ಇದು ಅಪ್ರಾಕ್ಸಿಮೇಟ್ ಆಯ್ತದು. ಅಯ್ಯದು ಇನ್ನು ಏನು ಹೇಳ್ಬೇಕಾಯ್ತಂದ್ರೆ ಅದು ಭಾಳ ಟೈಮ್ ತೊಗೊಳೋದು. ಮತ್ತು ಅದು ಸ್ವಲ್ಪ ಹೇಳ್ಬೇಕಾಯ್ತಿ ಆಧಾರ ಏನೈತೆ ನೋಡಿ. ಅದಕ್ಕೆ ಇದು ಸೂರ್ಯನ ಸುತ್ತ ಗ್ರಹಗಳ ವ್ಯವಸ್ಥೆ ಅದ ತಿರುಗ್ತಾ ಇರುವು. ಇನ್ನು ಸೂರ್ಯನಂಥ ಅನೇಕ ನಕ್ಷತ್ರಗಳು ಕೂಡಿ ಒಂದು ಗ್ಯಾಲಕ್ಸಿ ಅಂತ ಕರೀತಾರೆ. ಆ ಗ್ಯಾಲಕ್ಸಿಗೆ ಒಂದು ಕೇಂದ್ರ ಬಿಂದು ಅದ. ಆ ಕೇಂದ್ರ ಬಿಂದು ಸುತ್ತ ಈ ಸೂರ್ಯನಂಥ ನಕ್ಷತ್ರಗಳೆಲ್ಲ ತಿರುಗಾತವಂತೆ. ಸೂರ್ಯನಂಥ ನಕ್ಷತ್ರಗಳು, ಸೂರ್ಯನೂ ನಿಶ್ಚಲ ಇಲ್ಲ ಅಂತ. ಸಾಮಾನ್ಯವಾಗಿ ನಾವೇನು ಹೇಳ್ತೇವೆ, ಸೂರ್ಯ ನಿಶ್ಚಲದನ, ಗ್ರಹಗಳು ತಿರುಗ್ತಾ ಇದ್ದಾವೆ ಅಂತ ಹೇಳ್ತೀವಿ. ಅದು ಇನ್ನೂ ವಿಜ್ಞಾನ ಮುಂದುವರೆದು ಏನು ಹೇಳ್ತದೆ, ಒಂದು ಗ್ಯಾಲಕ್ಸಿ ಒಳಗೆ 10⁻11 ನಕ್ಷತ್ರ ಅದಾವೆ. ಅಂದ್ರೆ ಒಂದರ ಮುಂದೆ 11 ಪೂಜೆ ಕೊಡಬೇಕು. ಒಂದು ಗ್ಯಾಲಕ್ಸಿ ಅಂತಾರೆ. ಅಷ್ಟು ನಕ್ಷತ್ರಗಳು ಆ ಗ್ಯಾಲಕ್ಸಿ ಕೇಂದ್ರದ ಸುತ್ತ ಎಲ್ಲ ಒಂದರ ಮುಂದೆ 11 ಪೂಜೆ ಕೊಡ್ತೇವಲ್ಲ ಅಷ್ಟು ನಕ್ಷತ್ರಗಳು ಸೂರ್ಯನಂತವು ಇವು ಸುತ್ತ ಹಾಕಬೇಕು. ಇದು ವ್ಯವಸ್ಥೆ ಹಂಗದೆ. ಅಣುವಿನ ಪರಮಾಣುವಿನ ವ್ಯವಸ್ಥೆ ಹಂಗೈತಲ್ಲ ಹಂಗೈತೆ. ಇನ್ನು ಈ ಗ್ಯಾಲಕ್ಸಿಗಳು ಎಲ್ಲ ಕೂಡಿ ಒಂದರ ಮುಂದೆ 11 ಪೂಜೆ ಕೊಡ್ಬೇಕು. ಅಷ್ಟು ಗ್ಯಾಲಕ್ಸಿ ಇದಾವೆ. ಒಂದರ ಮುಂದೆ 11 ಪೂಜೆ ಕೊಟ್ಟರೆ ಎಷ್ಟದ 1 ಗ್ಯಾಲಕ್ಸಿ ಅಂತಾರೆ ಅವರು.
ಇನ್ನು ಇಂಥ ಮತ್ತೆ ಅಷ್ಟಲ್ಲ ಹನ್ನೊಂದು ಪೂಜೆ ಕೊಡ್ಬೇಕಲ್ಲ, ಅಷ್ಟು ಗ್ಯಾಲಕ್ಸಿಗಳದ ಅಂತಾರೆ. ನಮ್ಮದು ಹಾಲು ಹಾದಿ ಗ್ಯಾಲಕ್ಸಿ, ಮಿಲ್ಕಿ ವೇ ಗ್ಯಾಲಕ್ಸಿ ಅಂತಾರೆ ನಮ್ಮ ಸೌರಮಂಡಲ. ಇರಲಿ, ಅದು ಭಾಳ ಎಷ್ಟು ಭಾಳ ದೂರ ವಿಜ್ಞಾನಕ್ಕೆ ಒಯ್ಯೋಲ್ಲ ನಿಮ್ಮನ್ನ. ಇನ್ನು ಇಡೀ ನಕ್ಷತ್ರ ವ್ಯವಸ್ಥೆ ಏನದಲ್ಲ, ಇಡೀ ಗ್ಯಾಲಕ್ಸಿ ವ್ಯವಸ್ಥೆ, ಈ ಗ್ಯಾಲಕ್ಸಿಗೂ ಒಂದು ಕೇಂದ್ರ ಬಿಂದು ಅದ ಅಂತ ಹೇಳ್ತಾರೆ ಅವರು. ಬ್ರಹ್ಮಾಂಡದ ಕೇಂದ್ರ ಬಿಂದು ಅಂತಾರೆ. ಈ ಗ್ಯಾಲಕ್ಸಿಗಳಲ್ಲಿ ಈ ಗ್ಯಾಲಕ್ಸಿಗಳ ಸುತ್ತ ಆಗತ್ತವಂತ ಆ ಒಂದು ಕೇಂದ್ರ ಸುತ್ತ. ಅದೆಲ್ಲಿಂದ ಅದಂಥ ದಿವ್ಯ ಶಕ್ತಿ ಇರಬೇಕು. ನಮ್ಮ ಋಷಿ ಮುನಿಗಳು ಏನು ಹೇಳಿದಾರೆ ಅಂದ್ರೆ, ಇದನ್ನೆಲ್ಲ ಅವ್ರು ಏನು ಮಾಡಿದಾರೆ ಅಂದ್ರೆ, ಇದನ್ನು ಮೊದಲು ಅವರ ಸಾಕ್ಷಾತ್ಕಾರದ ಬ್ರಹ್ಮ ಸಾಕ್ಷಾತ್ಕಾರದೊಳಗೆ ಇದನ್ನು ಕಂಡುಬಿಟ್ಟಾರ ಅವರು. ಅದಕ್ಕೆ ಏನಂದಾರ ಅವ್ರಂದ್ರೆ, ಇದು ನೆಲೆಗಾಣದಷ್ಟು ದೊಡ್ಡದು, ಇದು ಅನಂತ, ಇದು ಅನಾದಿ. ಇದಕ್ಕೆಲ್ಲ ಚೈತನ್ಯ ಬಿಂದು ಯಾವುದದ ಅಂದ್ರೆ ಅದು ಆತ್ಮ, ಪರಮಾತ್ಮ, ಬ್ರಹ್ಮ. ಈ ಬ್ರಹ್ಮನನ್ನು ಸಾಕ್ಷಾತ್ಕಾರ ಮಾಡ್ಕೊಂಡ ನಂತರ ಉಳಿತೇನ್ರಿ ಮತ್ತೆ ಅಂದರೆ ಇಡೀ ಬ್ರಹ್ಮಾಂಡದ ರಹಸ್ಯವನ್ನು ಭೇದಿಸುವಂಥ ಬ್ರಹ್ಮನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅತಿ ಗಂಭೀರವಾದ ವಿಷಯ, ಅತಿ ಪವಿತ್ರವಾದ ವಿಷಯ, ಅತಿ ಪ್ರಮುಖವಾದ ವಿಷಯ. ಯಾರಿಗಿದು? ಮನುಷ್ಯರಿಗೆಲ್ಲ. ಮಾನವ ಮಾತ್ರ ಮುಕ್ತವೋ, ಪ್ರತಿಯೊಬ್ಬ ಮಾನವನು ಆ ಒಂದು ಜೀವನ್ಮುಕ್ತನ ಸ್ಥಿತಿಯನ್ನು, ಬ್ರಹ್ಮ ಸಾಕ್ಷಾತ್ಕಾರವನ್ನು ಅರಿಲಿಕ್ಕೆ ಮಾನವ ಜನ ಬಂದದ. ಇದನ್ನು ತಿಳ್ಕೊಡ್ರಪ್ಪ. ಇದು ಎಲ್ಲಿದೆ ಮತ್ತೆ ಹೊರಗೆ ಹುಡುಕ್ಬೇಡ್ರಿ ಅದನ್ನು. ಅಲ್ಲಿ ಹೋಗಿ ಆ ಸೂರ್ಯಚಂದ್ರ ನಕ್ಷತ್ರಾದಿಗಳಲ್ಲಿ ನಮ್ಮ ವಿಜ್ಞಾನಿಗಳು, ಖಗೋಳ ವಿಜ್ಞಾನಿಗಳು ಹೋಗ್ತಾರಲ್ಲ, ಹಂಗೆ ಹೋಗೋದು ಅವಶ್ಯ ಇಲ್ಲ. ಅವರು ದಿಕ್ಕ ತಪ್ಪಿ ಹೋಗ್ತದೆ ಮತ್ತೆ. ಯಾಕಂದ್ರೆ ಭಾಳ ದೂರ ಅಂದರೆ ಎಲ್ಲಿ ಮಠ ಹೋಗ್ಯಾರ ರೀ, ಚಂದ್ರನ ಮಠ ಹೋಗ್ಯಾರ, ಏನು ಮಂಗಳ ಗ್ರಹದ ಮಠ ಏನೋ ಗುರಿ ಇಟ್ಟಾರ. ಇನ್ನು ಅಲ್ಲಿಂದ ಹೊರಗೆ ಹೋಗೇನೇ ಇಲ್ಲ. ಸೂರ್ಯನ ಕಡೆ ಹೋದ್ರಂತೆ ಸುಟ್ಕೊಂಡು ಸಾಯ್ತಾರೆ, ಸಾಧ್ಯ ಇಲ್ಲ. ಆದ್ರೆ ರಹಸ್ಯವನ್ನು ಭೇದಿಸಿ ಜ್ಞಾನ ಭಾಳ ಮುಂದುವರೆದೈತಿ ಇರಲಿ. ಆದರೆ ನಮ್ಮ ಋಷಿ ಮುನಿಗಳ ಜ್ಞಾನಿಗಳು ಏನಂತೀವ, ಅವರು ಈ ರಹಸ್ಯವನ್ನು ಮೊದಲೇ ಭೇದಿಸಿ ಅದನ್ನು ತಿಳಿದು ಅರ್ಥೈಸಿ ನಮಗೆ ಜ್ಞಾನ ರೂಪದ ಕೊಟ್ಟಾರ. ಅದಕ್ಕೆ ಅದೆಲ್ಲದ ಹೊರಗೆ ಹುಡುಕಬೇಡ್ರಿ ಅಂದಾರ ಅವ್ರ. ನೀವು ಪ್ರತಿಯೊಬ್ಬ ಜೀವರಾಶಿಯಲ್ಲಿ ನಿನ್ನೊಳಗು ನನ್ನೊಳಗು ಪ್ರತಿಯೊಬ್ಬನ ಅಂತರಾತ್ಮನ ಒಳಗೆ, ಪ್ರತಿಯೊಬ್ಬನ ಅಂತರಂಗದೊಳಗೆ ಆ ಚೈತನ್ಯ ಆವಿರ್ಭಾವ ಆಗಿದೆ, ಸುಪ್ತವಾಗಿ ಅಲ್ಲಿ ಏನಾಗಿದೆ ಮಡಿಗದ. ಅದನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಅದನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕಂದ್ರೆ ಏನು ಬೇಕಾಗಿತ್ತು? ಕರ್ಣ ವಿಜಯದಿಂ ಕಲಿತನ ಮುಂಟೆ. ದೊಡ್ಡ ಸಾಹಸ ಅಂತಾರೆ ಇದಕ್ಕೆ. ಯಾವ ವೈರಿಗಳನ್ನು 16 ಮಂದಿ ವೈರಿಗಳನ್ನು ಕೊಂದು ಒಬ್ಬ ಯೋಧ ಮಹಾವೀರ ಚಕ್ರವನ್ನು ಪಡೆದಾನ. ಅವನು ದೊಡ್ಡ ಕಲಿ ಅಲ್ಲ, ಸೂರಲ್ಲ. ಜಟ್ಟಿಗಳನ್ನು ಒಗೆದು ದೊಡ್ಡ ಪೈಲ್ವಾನ ಅನ್ನಿಸ್ಕೊಂಡಾನ. ಅವನು ಏನು ಮಹಾಕಲಿ ಅಲ್ಲ. ಏನು ಜಗತ್ತನ್ನು ಆಳಿದಂಥ ರಾಜ ಮಹಾರಾಜ ಚಕ್ರವರ್ತಿಗಳು ಅವರು ಏನು ದೊಡ್ಡ ಮಹಾನ್ ಸೂರರಲ್ಲ. ಯಾರೀಗ ಮಹಾಸೂರರು? ನಮ್ಮ ಶಿವಾನಂದರಂಥವರು, ಆತ್ಮಾನಂದರಂಥವರು, ಸಿದ್ಧಾರೂಢರಂಥವರು ಏನು ಮಹಾತ್ಮರದಾರಲ್ಲ, ಇವರು ಮಹಾನ್ ಸೂರರು. ಭಾಳ ಜನ ಅದಾರೆ. ನಾವೆಲ್ಲರೂ ಅವ್ರನ್ನೆಲ್ಲರಿಗೂ ನಾವು ಮೊದಲ ನಮ್ಮ ಹೃದಯ ಮಂದಿರದೊಳಗೆ ಅವ್ರನ್ನ ಧ್ಯಾನಿಸಿ ನಮ್ಮ ಸಾಧನೆಯನ್ನು ಪ್ರಾರಂಭ ಮಾಡಬೇಕಾಗಿದೆ. ಅದಕ್ಕೆ ಕರಣಗಳು ಒಂದಾಗ ಅಂತಃಕರಣಗಳು, ಬಹಿರ್ಕರಣಗಳು ಅಂತ 2 ಗುಂಪು ಮಾಡ್ತೀವ. ಬಹಿರ್ಕರಣಗಳು ಪಂಚ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಅಂತ 10 ಇವೆಲ್ಲರಿಗೂ ತಿಳಿದ ಮಾತು. ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಪಂಚ ಜ್ಞಾನೇಂದ್ರಿಯಗಳು. ಇನ್ನು ಪಂಚ ಕರ್ಮೇಂದ್ರಿಯಗಳು ಕೈ, ಕಾಲು, ಬಾಯಿ, ಮಾತಾಡೋದು, ಗುದಾ, ಗುಹ್ಯ, ಒಂದಕ್ಕೆ ಹೋಗೋದು, ಎರಡಕ್ಕೆ ಹೋಗೋ ಅಂಗಗಳು. ಇವು ಏನಂತೇವೆ? ಕರ್ಮೇಂದ್ರಿಯಗಳು ಅಂತ ಕರಿತೇವೆ. ಬಹಿರ್ ಇಂದ್ರಿಯಗಳು ಕರ್ಮೇಂದ್ರಿಯ ಅಂತ ಕರಿತೇವೆ. ಇನ್ನು ಜ್ಞಾನೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಇವೆಲ್ಲ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇವು 10 ಇಂದ್ರಿಯಗಳು, ದಶೇಂದ್ರಿಯಗಳು. ಇವನ್ನ ಅಧೀನದಲ್ಲಿ ಇಟ್ಕೊಂಡಾಗ್ತಾರೆ ಅವರು. ಇವನ್ನ ಅಧೀನದಲ್ಲಿ ಇಟ್ಕೋಬೇಕಾದ್ರೆ ಇವುಗಳನ್ನು ಕಂಟ್ರೋಲ್ ಮಾಡೋ ಇಂದ್ರಿಯ ಯಾವುದು?
ಹೇಳಿದ್ರಲ್ಲ ಮನಸ್ಸು ಅಂತರೇಂದ್ರಿಯ ಮನಸ್ಸು. ಆ ಮನಸ್ಸನ್ನು ಅದನ್ನು ಏನಂದ್ರೆ ಅವರು ಅಂತಃಕರಣ ಚತುಷ್ಟಯ ಅಂದರೆ ಅಂತರೇಂದ್ರಿಯವನ್ನು 4 ಭಾಗ ಮಾಡಿದ್ರು ಅವರಷ್ಟೇ. ಪದರಗಳ್ರಿ ಅಂಗಿ ಮೇಲೆ ಅಂಗಿ ತೊಟ್ಟಂಗೆ ಮನ ಬುದ್ಧಿ ಚಿತ್ತ ಅಹಂಕಾರ ಅಂತೇಳಿ ಅದು ಒಂದೇ ವಸ್ತು ಅದ ಅಲ್ಲ ಆವರಣಗಳಾಗಿದ್ದಾವೆ ಅಷ್ಟೇ. ಅಂಗಿ ಮೇಲೆ ಅಂಗಿ ತೊಟ್ಕೊಂಡು ಕುಂತತಿರಿ ಗಿರಾಕಿ ಏನು ರೀ ಹಂಗೆ ಅದ್ರ ಮೂಲ ಅದಕ್ಕೆ ಹೇಳ್ತೀವಿ ಆ ಮನಸ್ಸು ನಿರ್ಣಯ ಮಾಡೋ ಯಾವುದೇ ವಿಚಾರವನ್ನು ನಿರ್ಣಯಿಸ್ತಾ ಹೋಯಿತು ಅಂದರೆ ಬುದ್ಧಿ ಹಾಕಿ, ಯಾವುದೇ ವಿಷಯವನ್ನು ನೆನಪಿಟ್ಕೊಳ್ತಾ ಹೋಯಿತು ಅಂದರೆ ಚಿತ್ತ ಆಯಿತು, ಯಾವುದೇ ವಿಷಯವನ್ನು ನನ್ನದು ಒಣಗಾಯಿತು ಅಹಂಕಾರ ಆಯಿತು. ಅದು ನಂದು, ಇದು ನಾನು, ಅದು ನಂದು. ನಾನು ಏನು ಹೆಸರು ಹೇಳ್ತೀನಿ, ನಾನು ಯಾರು, ನಾನು ಇಂಥವ, ಎಲ್ಲೇ ಅವ ನಾ ಇಂಥಲ್ಲೇ ಅವ. ನಿಂದು ಏನು ಗುರುತು, ನೀನು ಗೊತ್ತು ಗುರಿಗಳು ಏನು, ನೀನು ಗುರುತು ಏನು ಅಂದಾಗ ಹೇಳ್ತಿರಲಿ. ಹೆಸರು ಹೇಳ್ತೀರಿ, ಊರು ಹೇಳ್ತೀರಿ, ಕೇರಿ ಹೇಳ್ತೀರಿ, ನಮ್ಮ ಹೊಲ ಮನಿ ಎಲ್ಲ ಪರಿಚಯ ಮಾಡಿ ಕೊಡ್ತೀರಲ್ಲ, ಇದು ನಂದ. ನಾನು ನನ್ನದು ಅನ್ನುವಂಥದ್ದು ಏನದ ಇದು ಅಹಂಕಾರ. ಇವೆಲ್ಲ ಕರ್ಣೇಂದ್ರಿಯಗಳು ಅಂತ ಕರಿತೀವಿ. ಅದಕ್ಕೆ ತ್ರಿಕರಣಗಳು ಅಂತ ಕರೆದು ಬಿಡ್ತಾರೆ ಅವರು. ಒಂದು ಮಾತಿನಲ್ಲಿ ಏನು ಕರೀತಾರೆ, ತ್ರಿಕರಣಗಳು ಅಂದರೆ 3 ಕರ್ಣಗಳು ಮಾಡಿದ್ದಾರೆ ಅವರು. 3 ಕರ್ಣಗಳಂದ್ರೆ ಯಾವುವು? ಕಾಯ, ವಾಚ, ಮನಸ. ಕಾಯ ಅಂದಾಗ ಈ ಶರೀರಕ್ಕೆ ಸಂಬಂಧಿಸಿದ ಇಂದ್ರಿಯಗಳೆಲ್ಲ ಬಂದವು. ಇನ್ನು ವಾಚ ಅಂದಾಗ ಮಾತು. ಈ ಬಾಯಿಗೆ 2 ಶಕ್ತಿ ಅದ. ಒಂದು ನಾಲಿಗೆ ಮೂಲಕ ರುಚಿಸ್ತದೆ, ತಿನ್ನುವಂಥ ಶಕ್ತಿ ಅದ, ಇರುತ್ತೆ ತಿಂದು ರುಚಿಸುವಂಥ ಶಕ್ತಿ ಅದ. ಇನ್ನೊಂದು ಮಾತಾಡುವಂಥ ಶಕ್ತಿ ಅದಲ್ಲ. ಇದು ಮಾತು, ಇದಕ್ಕೆ ಏನಂತೀವ ವಾಕ್. ಏನಂದ್ರೆ ಅದು ಕಾಯ, ವಾಚ, ಮನಸ. ಅಂದರೆ ಮನಸ್ಸು ಅಂತರೇಂದ್ರಿಯ, ಅತಿ ಮುಖ್ಯವಾದ ಇಂದ್ರಿಯ. ಇದು ಇದನ್ನು ಕಂಟ್ರೋಲ್ ನಾವು ಮಾಡಿದ್ವು ಅಂದರೆ, ಇದನ್ನು ಸಾಂತ್ವನಗೊಳಿಸಿದ್ವು ಅಂದರೆ, ಇದಕ್ಕೆ ಸರಿಯಾದ ತಿಳುವಳಿಕೆಯನ್ನು ಕೊಟ್ಟು ಅಂದರೆ ಎಲ್ಲ ಬಹಿರ ಇಂದ್ರಿಯಗಳೆಲ್ಲ ನಿಗ್ರಹ ಆಗ್ತವೆ. ಅದಕ್ಕೆ ಕರ್ಣ ವಿಜಯ ಮಾಡೋದಂದರೆ ಮನಸ್ಸನ್ನು ಮೊದಲು ಮುಖ್ಯವಾಗಿ ನಿಗ್ರಹ ಮಾಡುವಂತ ಮಹಾತ್ಮರೆಲ್ಲ ಹೇಳ್ತಾರೆ. ಶಮೆ ದಮೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ಶಮೆ ಎಂದಾಗ ಮನೋನಿಗ್ರಹ, ದಮೆ ಎಂದಾಗ ಇಂದ್ರಿಯಗಳ ನಿಗ್ರಹ. ಮನೋನಿಗ್ರಹ ಮುಖ್ಯದ. ಮನೋನಿಗ್ರಹ ನಿಮಗೆ ನಾವೆಲ್ಲ ಸಾಧಿಸ್ತಪ್ಪ ಅಂದ್ರೆ ಇಂದ್ರಿಯಗಳ ನಿಗ್ರಹ ತನ್ನಿಂದ ತಾನ ಅವೆಲ್ಲ ನಿಗ್ರಹ ಕಂಟ್ರೋಲ್ ಆಗೇ ಬಿಡ್ತಾವಂತ. ಅದಕ್ಕೆ ಮನಯೇವ ಮನುಷ್ಯಾನಾಂ ಬಂಧ ಮೋಕ್ಷ ಕಾರಣಂ ಅಂತೀವಿ. ಅದಕ್ಕೆ ಜ್ಞಾನಿಗಳೆಲ್ಲ ಮನಸ್ಸನ್ನು ನಿನ್ನ ಬಂಧನಕ್ಕೂ ನಿನ್ನ ಮೋಕ್ಷಕ್ಕೂ ಮೂಲ ಕಾರಣದ. ಅದಕ್ಕೆ ಆ ಮನಸ್ಸನ್ನು ನೀನು ನಿಗ್ರಹ ಮಾಡುವಂಥದ ಕಡೆಗೆ ಲಕ್ಷ್ಯ ಕೊಡು. ಅದಕ್ಕೆ ಕರ್ಣ ವಿಜಯದಿ ಕಲಿತನ ಮುಂದೆ ಇದಕ್ಕಿಂತ ಶ್ರೇಷ್ಠವಾದ ಸೂರತನ ಯಾವುದಿಲ್ಲಪ್ಪ. ಅದಕ್ಕೆ ಹಿಂಗೆ ಮನಸ್ಸನ್ನು ಹೆಂಗೆ ನಿಗ್ರಹ ಮಾಡಬೇಕು, ಯಾವ ರೀತಿ ಅದನ್ನು ನಾವು ಪಳಗಿಸಬೇಕು ಅನ್ನುವಂಥ ವಿಚಾರ ಬರ್ತದೆ. ಇನ್ನು ಮನಸ್ಸು ಯಾವ ಕಡೆ ಹರಿತದೆ, ಯಾವಾಗಲೂ ಬಹಿರ್ಮುಖ ಹರಿತಾ ಬಂದದ್ದು. ಮನಸ್ಸು ಅನಂತ ಕೋಟಿ ಜನ್ಮದಿಂದ ಜೀವಾತ್ಮ ತನ್ನನ್ನು ತಾನು ಮರೆತು ಮನೋರೂಪಿಯಾಗಿ ಬಹಿರ್ಮುಖವಾಗಿ ವಿಷಯೇಂದ್ರಿಯಗಳಲ್ಲಿ ರಮಿಸ್ತಾ ಇದ್ದಾನ. ಪೂರ್ಣ ಜಾಗ್ರ ಮತ್ತು ಕನಸು ಪ್ರಪಂಚದೊಳಗೆ ಮನಸ್ಸು ಎಲ್ಲಿ ಹರಿಯಾತತ್ರಿ? ಎದ್ದಾಗಿನಿಂದ ಪುನಃ ಬೀಳುವವರೆಗೆ, ಅಂದರೆ ನಿದ್ದೆಗೆ ಹೋಗುವವರೆಗೆ ಮನಸ್ಸು ಎಲ್ಲಿ ಹರಿತದೆ ಹೇಳ್ರಿ? ಹೊರಗೆ ಹರಿತ. ಶಬ್ದ, ಸ್ಪರ್ಶ, ರೂಪ, ರಸಗಂಧ ಅಂತೇನು ಕರಿತೀವ, ನೋಡೋದ್ರೊಳಗೆ, ಕಣ್ಣಿನ ಮೂಲಕ ನೋಡೋದ್ರೊಳಗೆ, ಮೂಗಿನಿಂದ ಮೂಸೋದ್ರೊಳಗೆ, ಕಿವಿಯಿಂದ ಶಬ್ದ ಕೇಳೋದ್ರೊಳಗೆ, ನಾಲಿಗೆಯಿಂದ ರುಚಿಸೋದ್ರೊಳಗೆ, ಚರ್ಮದಿಂದ ಸ್ಪರ್ಶ ಮಾಡೋದ್ರೊಳಗೆ, ಇಡೀ ಜಾಗರ ಪ್ರಪಂಚ ಎಲ್ಲ ಏನಾಯಿತು ಅಂದ್ರೆ ಬಾಲ್ಯದಿಂದ ಹಿಡಿದು ಅಂದರೆ ತೊಟ್ಟಿಲದಿಂದ ಚಟ್ಟದವರೆಗೆ ಈ ಜೀವನ ಕಾರ್ಯ ಏನು ನಡೆದದ, ಕೆಲಸ ಏನು ನಡೆದದ್ರಿ? ಎಲ್ಲ ಜೀವಿಗಳು ಅದನ್ನೇ ಮಾಡಾಕತ್ತಾವ. ಇರಲಿ, ಅವಕ್ಕೆ ತಿಳುವಳಿಕೆ ಇಲ್ಲ. ಅವು ನಿಸರ್ಗದತ್ತವಾಗಿ ತಮ್ಮ ಜೀವನವನ್ನು ನಡೆಸ್ತಾವ.
ಅವಕ್ಕಾಗಿ ಏನದ ಅಂದರೆ ಆ ಉಳಿದ ಜೀವ ಮನುಷ್ಯನನ್ನು ಬಿಟ್ಟು ಉಳಿದ 84 ಲಕ್ಷ ಜೀವರಾಶಿ ಒಳಗೆ ಮನುಷ್ಯನನ್ನು ಒಬ್ಬನ್ನು ಮೈನಸ್ ಮಾಡಿ ಉಳಿದದ್ದು ಎಲ್ಲ ಅವಕ್ಕೇನದ ಕೇವಲ ಭೋಗ ಭೂಮಿ ಅಂತ ಹೇಳ್ತಾರೆ ಅವರು ಮಾತು. ಅವು ಭೋಗಕ್ಕಾಗಿ ಬಂದವ ಅಂದರೆ ಇಂದಿನ ಜನ್ಮದ ಕರ್ಮಕ್ಕೆ ಅನುಗುಣವಾಗಿ ಭೋಗ ಮಾಡಿ ಸತ್ವವಾಗಿ ಬಂದವು. ಅವುಗಳಿಗೆ ಪಾಪನೂ ಇಲ್ಲ ಪುಣ್ಯನೂ ಇಲ್ಲ ಅಂತ ಹೇಳಿದ್ದಾರೆ. ಅವಕ್ಕೇನದ ಅಂದರೆ ಕೇವಲ ಭೋಗ ಭೂಮಿ ಇದು. ಅವು ನಿಸರ್ಗದತ್ತವಾಗಿ ತಮ್ಮ ಕ್ರಿಯೆಗಳನ್ನು ಮಾಡ್ತಾವ. ಆಹಾರ ನಿದ್ರಾ ಭಯ ಮೈಥುನ ವ್ಯವಹಾರ ಎಲ್ಲ ಮಾಡ್ತಾವೆ, ನಿಸರ್ಗದತ್ತವಾಗಿ ಮಾಡ್ತಾವೆ. ನೈಸರ್ಗಿಕ ಜೀವನ ಶೈಲಿ ಅದಾವು. ಈ ಮನುಷ್ಯನಿಗೆ ಇದು ಭೋಗ ಭೂಮಿಯೂ ಹೌದು. ಅದು ಹಿಂದಿನ ಕರ್ಮಕ್ಕೆ ಅನುಗುಣವಾಗಿ ಉಣಬೇಕಾಗೈತಿ ಭೋಗ ಭೂಮಿ. ಆದರೆ ಕರ್ಮ ಭೂಮಿಯೂ ಹೌದು. ಇಲ್ಲಿ ಬಂತು ನೋಡಿ, ಭಾಳ ಚೌಕಟ್ಟು ಬಂತು. ಇಲ್ಲಿ ಎಲ್ಲ ಕಂಟ್ರೋಲ್ ಅಂತ ಬಂದು ಅಲ್ಲ, ನಿಗ್ರಹ ಅಂತ ಬಂತು. ಕರ್ಣೇಂದ್ರಿಯಗಳ ಮೇಲೆ ವಿಜಯವನ್ನು ಸಾಧಿಸು ಅಂತ ಯಾಕೆ ಅನ್ನಕತ್ತಾರಪ್ಪ ಅಂದ್ರೆ, ಈ ಮನುಷ್ಯನಾಗಿ ಬದುಕಬೇಕಂದ್ರೆ, ಮನುಷ್ಯನಾಗಿ ನಿಜವಾಗಿ ನಿನ್ನ ಕರ್ತವ್ಯ ಕರ್ಮಗಳನ್ನು ನೀನು ನಿಭಾಯಿಸಬೇಕಾಗಿತ್ತಂದ್ರೆ ನೀನು ಕರ್ಣ ವಿಜಯವನ್ನು ಸಾಧಿಸಲೇಬೇಕು. ಕರ್ಣ ವಿಜಯವನ್ನು ಸಾಧಿಸಲಿಲ್ಲಪ್ಪ ಅಂದ್ರೆ ಮನುಷ್ಯ ಅಲ್ಲ ಅಂತ ಮೃಗ. ಅದು ಮೃಗಕ್ಕಿಂತಲೂ ಕೇವಲ ಅದ ಪಿಶಾಚಿ ರಾಕ್ಷಸಾದಿ ರೂಪದೊಳಗೆ ಜನ್ಮ ಹೋಗಿಬಿಡ್ತದೆ ಅಂತ ಹೇಳ್ತಾರೆ ಮಹಾತ್ಮರು. ಮನುಷ್ಯ ಜನ್ಮ ಅತಿ ಶ್ರೇಷ್ಠವಾದ ಜನ್ಮವನ್ನು ನಿನಗೆ ಕೊಟ್ಟು ಕಳಿಸೇನಪ್ಪ. ಈ ಜನ್ಮವನ್ನು ಸರಿಯಾಗಿ ಸದುಪಯೋಗ ಮಾಡ್ಕೋ. ಯಾತಕ್ಕಾಗಿ? ಆಹಾರ ನಿದ್ರಾ ಭಯಮೈಥುನಕ್ಕಾಗಿ ಅಲ್ಲ, ಕೇವಲ ಭೋಗಕ್ಕಾಗಿ ಅಲ್ಲ, ಕರ್ಮಕ್ಕಾಗಿ. ಎಂತಹ ಕರ್ಮಕ್ಕಾಗಿ? ಸತ್ಕರ್ಮಕ್ಕಾಗಿ. ಪಾಪಕರ್ಮಕ್ಕೆ ಆಗಿ ಅಲ್ಲ. ದುರಿತ ಕರ್ಮವನ್ನು ಒಲ್ಲದಿರೋ ಪುಣ್ಯವಣೆ ಮಾಡು. ಏನು ಹೇಳಿದ್ದಾರೆ ಅವರು ಮೊದಲನೇ ಸೂತ್ರದೊಳಗೆ? ದುರಿತ ಕರ್ಮವನ್ನು ಒಲ್ಲದಿರೋ ಪುಣ್ಯವಣೆ ಮಾಡು. ಕರ್ಮಗಳಲ್ಲಿ 2 ಬಗೆಯದವ. ಒಂದು ಸತ್ಕರ್ಮ, ಒಂದು ದುಷ್ಕರ್ಮ ಅಥವಾ ಪಾಪಕರ್ಮ. ಪುಣ್ಯಕರ್ಮ ಅಥವಾ ಪಾಪಕರ್ಮ 2. ಪುಣ್ಯಕರ್ಮ ಯಾವುದು ಪಾಪಕರ್ಮ ಯಾವುದು ತಿಳಿತೈತಿಲ್ರಿ? ತಿಳಿಬೇಕಿಲ್ಲ ಮನುಷ್ಯನಿಗೆ. ತಿಳಿತಾನೆ ಇಲ್ಲ ಬಹುತೇಕ ಭಾಳ ಮಂದಿ. ಪಾಪ ಯಾವುದು ಪುಣ್ಯ ಯಾವುದು ತಿಳಿತಾನೆ ಇಲ್ಲ. ಇದು ತಿಳಿತಾ ಇಲ್ಲ. ಯಾಕೆ ತಿಳಿತಾ ಇಲ್ಲ? ಇಂಥ ಸತ್ಸಂಗದ ಗರಡಿ ಒಳಗೆ ನಾವು ಸೇರ್ತೀವಿ. ಕೇವಲ ಏನದ ಯಾವ ವಿದ್ಯಾಭ್ಯಾಸದ ಗರಡಿ ಒಳಗೆ, ಯಾವ ಶಾಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಲಯಗಳಲ್ಲಿ ಸರಿಯಾದ ತಿಳುವಳಿಕೆಯನ್ನು ಇದನ್ನು ಬ್ರಹ್ಮಜ್ಞಾನ ತಿಳುವಳಿಕೆನೇ ಕೊಡ್ತಾ ಇಲ್ಲ ನಾವು ಇಂದು. ಪ್ರಾಚೀನ ಭಾರತ ಗುರುಕುಲ ಪದ್ಧತಿ ಒಳಗೆ ಏನು ಕೊಟ್ಟಿದ್ದಾರೆ? ಮೊದಲು ಬ್ರಹ್ಮಾಭ್ಯಾಸ, ಮೊದಲು ವೇದಘೋಷ ಶುರುವಾಗ್ತಿತ್ತು. ಬೆಳಿಗ್ಗೆ 4 ಗಂಟೆಗೆ ಎದ್ದು ಮೊದಲು ಬ್ರಹ್ಮಚಿಂತನೆ ಶುರುವಾಗ್ತಿತ್ತು. ಮಕ್ಕಳಿಗೆ ಪ್ರತಿಯೊಬ್ಬ ರಾಜನ ಮಗನ ಇರಲಿ, ರಂಕನ ಮಗನ ಇರಲಿ, ಎಲ್ಲ ಮಕ್ಕಳನ್ನ ಗುರುಕುಲ ಪದ್ಧತಿ ಒಳಗೆ ಸೇರಿಸ್ತಿದ್ರು. ಅಲ್ಲೇನು ಮೊದಲ ಪ್ರಪ್ರಥಮ ಜ್ಞಾನ ಏನಪ್ಪ ಅಂದ್ರೆ ಕೊಡೋದು ಅಕ್ಷರಾಭ್ಯಾಸದ ಜೊತೆಗೆ ಬ್ರಹ್ಮಾಭ್ಯಾಸ ಶುರುವಾಗ್ತಿತ್ತು. ಬ್ರಹ್ಮಾಭ್ಯಾಸ ಮೂಲ ಶಿಕ್ಷಣ ಆಗಿತ್ತು. ಆ ತದನಂತರ ಉದ್ಯೋಗ ಶಿಕ್ಷಣವನ್ನು ಕೊಡ್ತಿದ್ರು. ಎಲ್ಲ ಕಸಬುಗಳಲ್ಲಿ 63 ವಿದ್ಯೆಗಳಂತ 64 ವಿದ್ಯೆಗಳಲ್ಲಿ ಬ್ರಹ್ಮವಿದ್ಯೆ 63 ವಿದ್ಯೆಗಳನ್ನು ಎಲ್ಲ ಕೊಡಮಾಡುವಂಥ ವ್ಯವಸ್ಥೆಯೂ ಇತ್ತು ಅಂತ ಹೇಳ್ತಾರೆ ನಮ್ಮ ಗುರುಕುಲ ಪದ್ಧತಿಗಳಲ್ಲಿ. ಅದು ಕೃಷಿ ಕಲಿಸ್ತಿದ್ರು, ಮೂಲೋದ್ಯೋಗ, ನಿಮ್ಮ ಕುಂಬಾರಿಕೆಗಳು ಬಿಡಿತನ ಕಲಿಸ್ತಿದ್ರು. ಎಲ್ಲ ಶಿಕ್ಷಣ ಪದ್ಧತಿಯನ್ನು ಎಲ್ಲಿ ವ್ಯವಸ್ಥೆ ತರಬೇತಿ ಕೇಂದ್ರಗಳಿದ್ವು ಅಂತ ಐತ್ರಿ. ಇವತ್ತು ನಮ್ಮ ಶಾಲೆ ಶಿಕ್ಷಣಗಳಲ್ಲಿ ನೀವು ವಿಶ್ವವಿದ್ಯಾಲಯಕ್ಕೆ ಹೋಗ್ರಿ, ಇಲ್ಲ ಆ ವ್ಯವಸ್ಥೆ ಇಲ್ಲ. ಅದಕ್ಕೆ ನಮ್ಮ ಆತ್ಮಾನಂದ ಗುರೂಜಿಯವರು ಏನು ಹೇಳಿದ್ದಾರೆ? ವಿಶ್ವವಿದ್ಯಾಲಯಗಳು ಏನು ವಿದ್ಯಾಲಯಗಳು ಏನು ಹೇಳಿದಾರೆ ಅವರು? ಸುಳ್ಳಲ್ಲ ಅವ್ರು ಹೇಳೋದು. ಇಂದು ವಿದ್ಯಾಲಯಗಳೆಲ್ಲ ಏನಾಗಿದಾವೆ ಅಂದರೆ ವಿದ್ಯೆಯನ್ನು ವಿದ್ಯಾರ್ಜನೆ ಮಾಡುವಂಥ ಕೇಂದ್ರಗಳಾಗ್ಯಾವೋ, ವಿದ್ಯೆಯನ್ನು ಲಯ ಮಾಡುವ ಕೇಂದ್ರಗಳಾಗ್ಯಾವೋ. ವಿದ್ಯೆ ಲಯನ ಆಗ್ತಾ ಇದೆ. ಏನು ಕಲಿತರು ಏನು ಮಾಡೋದು ಹೇಳ್ರಿ? ಅಲ್ಲ, ಒಬ್ಬ BE ಇಂಜಿನಿಯರ್ ಅಮೇರಿಕಾದಲ್ಲಿ ನೌಕರಿ ಮಾಡ್ತಿದ್ದ. ಗಂಡ ಹೆಂಡತಿ ಇಬ್ಬರು ನೌಕರಿ ಮಾಡ್ತಿದ್ದ. ಅಮೇರಿಕಾದವರು ಏನಪ್ಪ ಅಂದ್ರೆ ಅವರು ಭಾಳಷ್ಟು ಜನರನ್ನೆಲ್ಲ ಹೊರಗಿನವ್ರನ್ನೆಲ್ಲ ಓಡ್ಸಾಕತ್ರು, ತೆಗೆದು ಹಾಕಕತ್ರು. ನಮ್ಮ ಆರ್ಥಿಕ ಮುಗ್ಗಟ್ಟು ಆಗ್ತದೆ ಅಂಥೇಳಿ ಹೊರಗಿನ ಜನರನ್ನ, ಅತಿ ವಿಷ ಸರಿಯಾಗಿಲ್ಲದವ್ರನ್ನ ಎಲ್ಲ ಹೊರಗೆ ಹಾಕಕತ್ರು.
ಅಲ್ಲೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಾವ ಇಂಜಿನಿಯರ್. ಅವ್ನು ಗಂಡ ಹೆಂಡತಿ ಇಬ್ಬರು ಕೂಡ ಹಿಂಗೆ ಆತ್ಮಹತ್ಯೆ ಮಾಡ್ಕೊಂಡಾರ. ಇನ್ನೂ ತೆಗೆದಿಲ್ಲ ಅವ್ರನ್ನ ನೌಕರಿಯಿಂದ. ಇನ್ನು ತೆಗಿಯಾಕ್ತಾರೆ ಅಂದ್ರೆ ನಮಗೂ ತೆಗೆದ್ರೆ ಹೆಂಗಂತ. ಇಂಥ ಇಂಜಿನಿಯರ್ಗಳು ಇಂಥ ದೊಡ್ಡ ಡಿಗ್ರಿ ಇಂಜಿನಿಯರ್ ಕಲಿಸ್ಬೇಕಾದ್ರೆ ನೋಡ್ತಿರಲಿಲ್ಲ ಎಲ್ಲರೂ ನೀವು ಮಕ್ಕಳನ್ನ ನವೋದಯ ಅಲ್ಲಿ ಇಲ್ಲೆಲ್ಲ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರೆಸಿ ಎಲ್ಲರೂ ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ಗಳನ್ನ ಮಾಡಬೇಕು, ದೊಡ್ಡ IAS IFS ಮಾಡಬೇಕು ಅಂತ ಭಾಳ ಪ್ರಯತ್ನ ಮಾಡಾಕ್ತಾರೆ ಎಲ್ಲರೂ. ಅಲ್ಲ ಮನುಷ್ಯರಾಗಿ ಬದುಕುವಂಥ ಶಿಕ್ಷಣನೇ ಇಲ್ಲಲ್ಲ. ಏನು ತೊಗೊಂಡು ಏನು ಮಾಡೋದು? ಇಂಜಿನಿಯರ್ಗಳು ತೊಗೊಂಡು ಏನು ಮಾಡಿ ಡಾಕ್ಟರ್ಗಳಂತ ಏನು ಮಾಡೋದು? ಇದು ತೊಗೊಂಡು ಏನು ಮಾಡೋರು? ದೊಡ್ಡ ಡಾಕ್ಟ್ರ ಪೇಷಂಟ್ ಕಿಡ್ನಿ ತುಡುಗು ಮಾಡಿ ಮರಾಕತ್ತಾನು. ಏನು ಮಾಡವ್ರ ಆ ಡಾಕ್ಟ್ರ್? ಅಂಥ ಡಾಕ್ಟ್ರುಗಳು ತೊಗೊಂಡು ಏನು ಮಾಡವ್ರ? ಲೋಕ ಸೇವಾಕ ಜನಸೇವೆ ಜನಾರ್ದನ ಸೇವೆ ಅನ್ನೋಂಥ ಡಾಕ್ಟ್ರುಗಳು ಬೇಕು. ರೋಗಿ ಅಂದರೆ ದೇವರಂತೇಳಿ ಸೇವಾ ಮಾಡಬೇಕು. ನಮ್ಮ ಸಾಹೇಬ್ರ ಮೇಲಿಂದ ಮೇಲೆ ಹೇಳ್ತೀರ, ರೋಗಿ ಅಂದರೆ ದೇವರಪ್ಪ, ನಾನು ದೇವರಂತ ಸೇವಾ ಮಾಡುವಂಥ ಡಾಕ್ಟ್ರ್ ಅಂತಂದು ಹೇಳ್ರಿ. ದುಡ್ಡಿನ ಮುಖ ನೋಡಿ ರೋಗಿಯನ್ನು ಟ್ರೀಟ್ಮೆಂಟ್ ಕೊಡೋವಂಥ ಡಾಕ್ಟ್ರ್ ಬ್ಯಾಡ ನಮಗೆ. ರೋಗಿ ಅಂದರೆ ನನ್ನ ದೇವರಪ್ಪ ಬಂದಾನ ಅಂತ ಅವನು ಸೇವಾ ಮಾಡುವಂಥ ಡಾಕ್ಟ್ರುಗಳನ್ನ ತಯಾರು ಮಾಡ್ರಿ ಅಂತಾರೆ ಅವರು. ನಮ್ಮ ವಿಶ್ವೇಶ್ವರಯ್ಯನಂಥ ಇಂಜಿನಿಯರ್ಗಳನ್ನ ತಯಾರು ಮಾಡ್ರಿ ಅಂತಾರೆ ಅವರು. ಏನೂ ಅಪೇಕ್ಷೆ ಮಾಡ್ತಿರ್ಲಿಲ್ಲ ರೀ ವಿಶ್ವೇಶ್ವರಯ್ಯನವರು. ಕೇವಲ ಏನಪ್ಪ ಅಂದರೆ ಸೇವೆಗಾಗಿ ಸೇವೆ. ಅದು ನನ್ನ ಗಳಿಕೆ ಏನು ಬರ್ತದೆ ಅಂತ ವಿಚಾರ ಮಾಡ್ತಿರ್ಕಿಲ್ಲ ಅವರು. ನನಗೆ ಇದರಿಂದ ಗಳಿಕೆ ಏನಾಗ್ತದೆ ಅಂತ ಯಾವುದೂ ವಿಚಾರ ಮಾಡ್ತೀವಿ. ಹಿಂದಿನೆಲ್ಲ ಆದರ್ಶವಾದಿಗಳು ಹೀಗೆಲ್ಲ ಇದ್ದರು. ಶಿಕ್ಷಣ ಯಾತಕ್ಕೆ ಪ್ರಾಧಾನ್ಯತೆ ಕೊಟ್ಟಿತ್ತು? ನಮ್ಮದು ಅಧ್ಯಾತ್ಮಕ್ಕೆ, ಮಾನವೀಯ ಮೌಲ್ಯಗಳಿಗೆ ಜೀವನ ಶಿಕ್ಷಣ ಅಂದರೆ ಇದು. ಇಂದು ಜೀವನ ಶಿಕ್ಷಣ ಇಲ್ಲೇ ಇಲ್ಲ ನಮಗೆ. ಇಂದು ಏನು ಶಿಕ್ಷಣ ಅಂದರೆ ದೊಡ್ಡ ಏನಪ್ಪ ಅಂದ್ರೆ ಒಂದು ಮನ ನಮ್ಮ ಡುಬ್ಬದ ಮೇಲೆ ಮಕ್ಕಳನ್ನ ಹೊರಿಸಿ ಕಳಿಸ್ತೇವಲ್ಲ, ಒಟ್ಟೆ ಪ್ರಪಂಚದ ಜ್ಞಾನ ಕೊಡ್ತೇವೆ ಅಷ್ಟೇ. ಭೌತ ಶಿಕ್ಷಣ ಭಾಳ ಪ್ರಪಂಚದ ಜ್ಞಾನ ಕೊಡ್ತಾರೆ, ಭಾಳ ತುಂಬ್ತಾರೆ ಅವ್ರ ತಲೆಯೊಳಗೆ. ಆದರೆ ಹೆಂಗೆ ಬದುಕಬೇಕು ಸಮಾಜದೊಳಗೆ, ನಾವು ಯಾತಕ್ಕೆ ಬದುಕಬೇಕು, ನಮ್ಮದು ಮೂಲವ ಏನಪ್ಪ ಅಂದರೆ ಈ ಮಾನವ ಜನ್ಮದ ಮೂಲ ಗುರಿ ಏನದ? ಇಂದು ಏನು ರೀ ಹೆಣ್ಣು ಸಿಗಲಿಲ್ಲ ಅಂತ ನಮ್ಮಲ್ಲಿ ಒಂದು ಹುಡುಗ ಊರ್ಲಾಕೊಂಡದ್ದು. ಏನು ಮಾಡವರು? ಹುಡುಗ ಭಾಳ 2-3 ವರ್ಷ ಹುಡುಕಿದಂತ ಕನ್ಯಾ ಸಿಗಲಿಲ್ಲ, ಯಾರು ಕೊಡಲಿಲ್ಲ. ಅವನಿಗೆ ಗೆಳೆಯಾಗ ಕನ್ಯಾ ಕೊಟ್ರೆ ಅವ ಏನು ಮಾಡಿದ ಅಂದರೆ, ಎಲ್ಲಿ ಎಷ್ಟು ದಿನ ಹುಡುಕಾಗ್ತೀನಿ, ನೀನು ಸಿಗಲಿಲ್ಲ, ನಾನು ಸಿಕ್ತು ನೋಡೋದು ನಕ್ಕಂತ ಕನ್ಯಾ ತೀತ್ರಿ. ಅವ್ನು ನಕ್ಕದ್ದು ಎಷ್ಟ ಅವ್ನು ಮನಸ್ಸಿಗೆ ಹತ್ತು ಹೋಗಿ ಉರ್ಲಾಕೊಂಡು. ಏನೈತ್ರಿ ಶಿಕ್ಷಣ? ಅವನು ಮತ್ತೆ ಓದ್ದವಣ, ಡಿಗ್ರಿ ಮಟ್ಟ ಓದ್ದವಣ. ಅಂದರೆ ಬದುಕಾಕ ಏನು ದೊಡ್ಡ ವಿಶಾಲ ಜಗತ್ತದ. ಅವನ ಮಹಾತ್ಮರು ನಮ್ಮ ಶರಣರೆಲ್ಲ ಏನು ಹೇಳಿದಾರೆ ರೀ? ಉದ್ಯೋಗದಲ್ಲಿ ಮೇಲು ಕೀಳು ಎನಿಸ್ಬೇಡ ಅಂದಾರ. ಕಾಶಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸವನಿಕ್ಕೆ ಹಾರವನಾದ, ಕರ್ಣದೋಳು ಜನಿಸಿದವರು ಉಂಟೆ ಯಹದೋಳು. ಎಲ್ಲರೂ ಒಂದೇ ಮಾರ್ಗದಿಂದ ಬಂದ್ರೆ ಉದ್ಯೋಗದಲ್ಲಿ ಮೇಲು ಕೀಳು ಎನಿಸಲಿಲ್ಲ ಅವರು ಅಲ್ರಿ. ಹರಿಜನರ ಚಪ್ಪಲ ಹೊಲಿಯುವಂಥವ್ರನ್ನೇ ಅಂಥವರು ಅವನ ಮನೆಯ ನಾನು ಆಳಂತಂದಾರ ಬಸವಣ್ಣವರು. ಉದ್ಯೋಗದಲ್ಲಿ ಮೇಲು ಕೀಳು ಎನಿಸಿದ್ರು ಅವರು. ಡಿಗ್ನಿಟಿ ಆಫ್ ಲೇಬರ್ ಅಂದರೆ ಆ್ಯಂಡ್ ಡಿವಿಷನ್ ಆಫ್ ಲೇಬರ್, ಆ ಉದ್ಯೋಗಕ್ಕೆ ಅದರದೇ ಆದ ಗೌರವವನ್ನು ಕೊಟ್ಟರು ನಮ್ಮ ಶರಣರು. ಯಾವುದೇ ಉದ್ಯೋಗವನ್ನು ಮಾಡಲಿ ಅದು ಮೇಲು ಕೀಳು ಎನಿಸಲಿಲ್ಲ. ನಾವ್ಯಾಕೆ ಎನಿಸಾಕ್ತೇವ್ರಿ? ನೌಕರಿ ಮಾಡೋರು ದೊಡ್ಡವ್ರಂತೆ, ಹೊಲ ಮಾಡೋರು, ಕಂಬಾರಿಕೆ ಮಾಡೋರು, ನೇಕಾರಿಕೆ ಮಾಡೋರು ಕೆಳಗಿನವ್ರು. ಯಾಕ್ರಿ? ಹಾಂ, ಅಂದರೆ ತಲೆ ಅದೇನು ಸೆನೆ ತಲೆ ಅನ್ನೋ ಏನು ಹುಚ್ಚು ತಲೆ ಆಗತ್ತಾವ ಅನ್ನೋ. ಉದ್ಯೋಗದಲ್ಲಿ ಮೇಲೆ ಕೀಳಿ ನೀ ಚಪ್ಪಲ್ ಹೊಲಿ, ಹಮಾಲಿ ಮಾಡು ಮರೆಯ. ಉದ್ಯೋಗಕ್ಕೆ ಅದರದ್ದೇ ಆದ ಡಿಗ್ನಿಟಿ ಅದ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಈಶ್ವರಚಂದ್ರ ವಿದ್ಯಾಸಾಗರ್ ಅಂತಿದ್ದು ಆಗ್ಬೋದ್ರು ಒಬ್ಬರು. ಅಗದಿ ಏನಪ್ಪ ಬಡತನದಿಂದ ಬಂದವರು, ಭಾಳ ಮೇಧಾವಿಗಳು, ಕಲ್ತಿದ್ರು, ಭಾಳ ಸೆನ್ಯರಾಗಿದ್ದರು. ಅವ್ರದ್ದು ಒಂದು ಭಾಷಣ, ಒಂದು ಪ್ರವಚನ ಕಾರ್ಯಕ್ರಮ ಇತ್ತು ಒಂದು ಕೇಂದ್ರದೊಳಗೆ. ಬರಾಕ್ತಿದ್ರು ಅವರು ಅಲ್ಲಿಗೆ, ಎಲ್ಲಿ ಒಂದು ಟ್ರೈನ್ ಮೂಲಕ ಬರಾಕ್ತಿದ್ರು. ಅವರ ಉಪನ್ಯಾಸವನ್ನು ಕೇಳಲಿಕ್ಕೆ ಒಂದು ಗ್ಯಾಂಗ್, ಒಂದು 4-6 ಜನ ಏನಪ್ಪ ಯುವಕರದ್ದು ಒಂದು ಗ್ಯಾಂಗ್ ಬರಾಕ್ತಿತ್ತು. ಅವನು ದೊಡ್ಡ ಶ್ರೀಮಂತರ ಮಗ ಒಬ್ಬ. ಇವರು ಅದ ಡಬ್ಬ್ಯಾಗ ಅದಾರೆ. ಅವ್ರು ಮಾತಾಡ್ಕೊಂತ ಹೊಂಟಾರೆ.
ಏನು ಇಂಥವ್ರು ಈಶ್ವರಚಂದ್ರ ವಿದ್ಯಾಸಾಗರ ಭಾಷಣ ಕೇಳಕ್ಕೆ ಹೊಂಟೇವೆ ಅಂತೇಳಿ ಸುಮ್ಮನೆ ಇವರು ಮೌನವಾಗಿ ಕುಂತಾರೆ ಇಲ್ಲೊಂದು ಹೊಂಟಾರೆ. ಅವ ಒಬ್ಬ ಶ್ರೀಮಂತರ ಮಗ, ದೊಡ್ಡ ಬ್ಯಾಗ್ ಆ್ಯಂಡ್ ಬ್ಯಾಗೇಜಸ್ ಇದ್ದು ಕೂಲಿ 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 ಅಂತ ಕರೆದ ನಾವು. ಯಾವ ಕೂಲಿ ಸಿಗಲಿಲ್ಲ ರೀ, ಸಣ್ಣ ಸ್ಟೇಷನ್ ಇತ್ತು, ಯಾವ ಕೂಲಿ ಸಿಗಲಿಲ್ಲ. ಅವ ಭಾಳ ಅಂದ್ರೆ ಸಾಮಾನ್ಯ ಹೆಂಗೆ ತೊಗೊಂಡು ಹೋಗ್ಬೇಕು, ಭಾಳ ತೊಂದರೆ ಮಾಡ್ಕೊಂಡು ಏನು ಮಾಡಾಕತ್ತಿತ್ತಂತ. ಅವಾಗ ಇವು ಬಂದು ನಾವು ತೊಗೋತೇನೆ ಬಾರಪ್ಪ ನಿನ್ನ ವಜ್ಜೆ ಅಂತೇಳಿ ಇವರು ಹೊತ್ಕೊಂಡು ಹೆಗಲ ಮೇಲೆ ತೊಗೊಂಡು ಹೋದ್ರು. ಯಾರೋ ಒಬ್ರು ಹೋದರು. ಅಲ್ಲಿ ಹೋಗಿ ಅದನ್ನು ಅವ್ರು ಬ್ಯಾಗ್ ಕೊಟ್ಟು ಮೇಲೆ ಅವಾಗ ಈಶ್ವರಚಂದ್ರ ವಿದ್ಯಾಸಾಗರ ಇವರ ಹೋಗಿ ಮ್ಯಾಲೆ ಹೋಗಿ ಸ್ಟೇಜ್ ಮೇಲೆ ಕುಂತ ಆಚೆ ವೇದಿಕೆ ಮೇಲೆ ಹತ್ತಿದಾರಂತ. ಅವಾಗ ಏನಾಯಿತು, ಕಪಾಳ ಹೊಡೆದಂಗ. ಯಾರಿಗೆ? ಇವರು ಉಪನ್ಯಾಸ ಕೇಳಕ್ಕೆ ಬಂದಿದ್ದಲ್ಲ. ಅಂದ್ರೆ ನಮ್ಮ ಸಾಮಾನು ನಾವು ಹೊತ್ಕೊಳ್ಳೋದು ನಾವು ಇನ್ಸಲ್ಟ್ ಅಂತ ತಿಳ್ಕೊಂಡೇವ. ನಮ್ಮ ವಸ್ತುಗಳನ್ನು ನಾವು ಇನ್ನೊಬ್ಬರ ವಸ್ತು ಹೊರೋದಲ್ಲ, ನಮ್ಮ ವಸ್ತುಗಳನ್ನು ಹೊತ್ಕೊಂಡು ಹೋಗೋದು ಇನ್ಸಲ್ಟ್ ಅಂತ ಹೇಳ್ತೇವೆ. ನಾವು ಭಾಳ ದೊಡ್ಡವರಾಗಿದ್ದೇವ್ರೆ, ಭಾಳ ಕಲಿತವರಾಗಿದ್ದೇವ, ಭಾಳ ಶ್ರೀಮಂತರ ಮಕ್ಕಳಾಗಿದ್ದೇವ. ಅದಕ್ಕೆ ಉದ್ಯೋಗಕ್ಕೆ ಭಾಳ ಬೆಲೆ ಕೊಡು, ಶ್ರಮದಾನಕ್ಕೆ ಬೆಲೆ ಕೊಡು ಅಂದಾರ ಅವ್ರು ಮಹಾತ್ಮರ. ನೀ ಶ್ರಮದಾನಕ್ಕೆ ಬೆಲೆ ಕೊಡು. ಅನ್ನದಾನ ಅಂದರೆ 3 ದಾನ ಹೇಳಿದಾರ ಅವರು. ಮಕ್ಕಳಿಗೆ 3 ದಾನ ಕಲಿಸ್ಬೇಕಂತ. ಒಂದು ಶ್ರಮದಾನ ಕಲಿಸ್ಬೇಕು, ಒಂದು ದ್ರವ್ಯ ದಾನ ಮಾಡೋ ಕಲಿಸ್ಬೇಕು, ಇನ್ನೊಂದು ಜ್ಞಾನದಾನ ಮಾಡೋ ಕಲಿಸ್ಬೇಕು. ಶ್ರಮದಾನ ಅಂದ್ರೆ ಎಲ್ಲೇ ಇರಲದ ಯಾರೇ, ಈಗ ಅದು ಏನಪ್ಪ ಅಂದ್ರೆ ಮುದುಕರಿರಲಿ, ಮಕ್ಕಳಿರಲಿ, ಯಾರೇ ಇರಲಿ, ಮಹಿಳೆಯರಿರಲಿ, ಯಾರು ಅಬಲರದಾರ ಅವರಿಗೆ ಮಕ್ಕಳು ತಕ್ಷಣ ಅಲ್ಲೇ ಸಹಾಯ ಮಾಡೋಕ್ಕೆ ಹೋಗ್ಬೇಕಂತ. ಇದನ್ನು ಕಲಿಸ್ಬೇಕು, ಶ್ರಮದಾನ ಮಾಡೋಕ್ಕೆ ಕಲಿಸ್ಬೇಕು ಮಕ್ಕಳಿಗೆ. ಈ ತಾಯಿ ತಂದೆಗಳು ಸೇವಾನ ಮಾಡೋದಿಲ್ಲ ಮಕ್ಕಳು. ಇಂಥ ಮಕ್ಕಳನ್ನ ತೊಗೊಂಡು ಏನು ಮಾಡೋರು ಈಕಳಾಗಿದ್ದಾವೆ ಮಕ್ಕಳು ಹೋಗಿ. ಯಾಕ್ರಿ? ಯಾಕಂದ್ರೆ ಭಾಳ ಚಂದ ಕಲಿಸ್ಬಿಟ್ಟೇರಿ ಅವರಿಗೆಲ್ಲ ಟಿಪ್ ಟಾಪ್ ಕನ್ವೆಂಟ. ಅವು ಏನದ ನಿಮ್ಮ ಸೇವಾನ ಮಾಡೋದಿಲ್ಲ ಅವು. ನಾಳೆ ಮೊದಲ ಅವು ಕಸ ಹೊಡ್ಯಾಕೆ ಕಲಿಸ್ರಿ, ಬಾಂಡೆ ತಿಕ್ಕಕ್ಕೆ ಕಲಿಸ್ರಿ, ಅವು ಹೊಲಮಣಿ ಒಳಗೆ ಕೆಲಸ ಇದ್ರೆ ಕಲಿಸ್ರಿ. ನಿಮ್ಮ ಮೂಲೋದ್ಯೋಗ ಮೊದಲು ಕಲಿಸ್ಬೇಕು ನಮ್ಮ ಮಕ್ಕಳಿಗೆ ನಾವು ಶಿಕ್ಷಣಗಳು. ತಿಳಿತ್ರಿ? ಅಂದರೆ ಇವೆಲ್ಲ ಕರ್ಣ ವಿಜಯದ ಕಲಿತಾರೆ ಮುಟ್ಟೆ ಹೊರ ಹೋಗ್ತಾರೆ ಅಂತ ತಿಳ್ಕೊಬೇಡ್ರಿ. ಬದುಕುವ ಕಲೆ ಮೊದಲ ಕಲಿಸ್ಬೇಕಂತ ನಾವು. ನಮ್ಮ ಅಧ್ಯಾತ್ಮ ಏನು ಹೇಳ್ತದೆ ಗೊತ್ತೇನ್ರಿ? ಅಧ್ಯಾತ್ಮ ಅದು ಪಾರಮಾರ್ಥ ಮೊದಲು ಲೌಕಿಕವನ್ನು ಹೆಂಗೆ ಮಾಡಬೇಕು, ಬದುಕುವ ಕಲೆಯನ್ನು ಮೊದಲ ಜೀವನ ಶಿಕ್ಷಣವನ್ನು ಕಲಿಸ್ತದೆ ಅಧ್ಯಾತ್ಮ. ಆದ್ರೆ ಭಾಳ ಮಂದಿ ಅಧ್ಯಾತ್ಮ ಅಂದ್ರೆ ಏನೋಪ್ಪ ಏಕದಮ್ ನಮಗೆ ಸಮಾಧಿ ಸ್ಥಿತಿಯನ್ನು ಹೇಳಕ್ಕೆ ಹೊಂಟಾರ, ನಮಗಂತ ತಿಳಿ ಮಾತಲ್ಲ ಅಂತ ಇದರಿಂದ ಸೊಳಕೊಂಡು ಕಳಿಸ್ಕೊಂಡು ದೂರ ಸರಿ ಅವ್ರು ಭಾಳ ಮಂದಿ ಹಂಗೆ ಮಾಡಬೇಡ್ರಿ. ಇದು ಮೊದಲ ಹೆಂಗೆ ಬದುಕಬೇಕು, ಹೆಂಗೆ ನಿಮ್ಮ ಕರಣಗಳನ್ನು ಶುದ್ಧ ಇಟ್ಕೋಬೇಕು, ಹೆಂಗೆ ನಿಗ್ರಹದೊಳಗೆ ಇಟ್ಕೋಬೇಕು, ಹೆಂಗೆ ದುಶ್ಚಟಗಳಿಂದ ಮುಕ್ತರಾಗಿ ಜೀವನ ಸಾಗಿಸಬೇಕು, ಹೆಂಗೆ ಪವಿತ್ರವಾದ ಜೀವನವನ್ನು ಹೆಂಗೆ ಸಾಗಿಸ್ಬೇಕು ಅನ್ನೋದು ಕಲಿಸ್ತತ್ರಿ. ಇದು ಪವಿತ್ರವಾದ ಜೀವನವನ್ನು, ಪರಿಶ್ರಮದ ಜೀವನವನ್ನು, ಸ್ವಾವಲಂಬಿ ಜೀವನವನ್ನು ಹೆಂಗೆ ನಡೆಸಬೇಕು ಅನ್ನೋದು ಕಲಿಸ್ತದೆ. ಮತ್ತು ಹೆಂಗೆ ಕಲಿಸ್ತದೆ ಅದು ಆ ಪ್ರತಿಯೊಂದು ಉದ್ಯೋಗಕ್ಕೂ ಅದರದೇ ಪಾವಿತ್ರ್ಯವನ್ನು ಕಲ್ಪಿಸಿ ಹೇಳ್ತದೆ ನಿಮಗೆ ಅಧ್ಯಾತ್ಮ. ಅದಕ್ಕೆ ಬದುಕೋದು ಮುಂದೆ ಏನು ಹೇಳ್ತದೆ, ಇವೆಲ್ಲ ನಡುವಿನ ನಿಮ್ಮ ಬದುಕಲಿಕ್ಕೆ ಏನೆಲ್ಲ ಉದ್ಯೋಗಗಳದಾವ ಇವು ನಡುವಿನ ಕೆಲಸಗಳಂತ ಹೇಳ್ತದೆ. ಇವು ಗುರಿಯಲ್ಲ, ನಿಮ್ಮ ಗುರಿಯಲ್ಲ. ಆ ನೌಕರಿ ನೀನು ಗುರಿಯಲ್ಲ, ನಿನ್ನ ಉದ್ಯೋಗಗಳು ನಿನ್ನ ಗುರಿಯಲ್ಲ. ನಿನ್ನ ಹೊಲ ಮಣಿ ಯಾವುದೇ ಒಂದು ನಿನ್ನ ಕೆಲಸ ಕಾರ್ಯಗಳು ಏನದ ಹೊಟ್ಟಿಪಾಡಿಗೆ. ಇದು ಹೊಟ್ಟಿಪಾಡಿಗೆ, ನೆತ್ತಿಪಾಡಿಗೆ ಏನೈತಿ ಅಧ್ಯಾತ್ಮ. ನೆತ್ತಿಪಾಡ ಅಂದ್ರೆ ಏನು? ದುಃಖ ನಿವೃತ್ತಿ, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಜೀವನ್ಮುಕ್ತನ ಸ್ಥಿತಿಯನ್ನು ಹೊಂದಲಿಕ್ಕೆ ಅತಿ ಪರಮ ಕಲ್ಯಾಣವ. ಈ ಮಾನವನ ಪರಮ ಕಲ್ಯಾಣ ಗುರಿ ಯಾವುದಪ್ಪ ಅಂದರೆ ಜೀವನ್ಮುಕ್ತನ ಸ್ಥಿತಿ. ಪರಮಾನಂದವನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಜನ್ಮ ಬಂದದ್ರಪ್ಪ. ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಏನು ಕೊಟ್ಟರೆ ಸಿಕ್ಕಿದ್ರಪ್ಪ ಹುಚ್ಚಪ್ಪಗಳಿರ. ಯಾಕಂದ್ರೆ ಅವರು ಇದನ್ನು ಏನಿಲ್ಲ ಕ್ಷುಲ್ಲಕ ಯಾರೋ ಏನೋ ಅಂದ್ರಂತ ಇವ ಊರ್ಲಾಕೊಂಡ, ಯಾರೋ ಏನೋ ಅಂದ್ರಂತ ಏನು ಅನಾಹುತ ಮಾಡ್ಕೊಂಡ್ರಂತ, ಅಲ್ಲಿ ನೌಕರಿ ಹೋತಂತ ಊರ್ಲಾಕೊಂಡ್ರಂತ. ಅಲ್ಲಿ ಏನು ಇಂಥ ಶಿಕ್ಷಣ ತೊಗೊಂಡೇನು ಬೆಂಕಿ ಹಚ್ಚೋದೈತೆ? ವಿದ್ಯಾಭ್ಯಾಸದ ಗುರಿ ಜೀವನ್ಮುಕ್ತನ ಸ್ಥಿತಿಗೆ ಒಯ್ಯೋದು ವಿದ್ಯಾಭ್ಯಾಸದ ಗುರಿ ಅದ. ವಿದ್ಯಾಭ್ಯಾಸದ ಗುರಿ ಏನದ? ಕೇವಲ ಹೊಟ್ಟಿಪಾಡಿಗಾಗಿ ವಿದ್ಯಾಭ್ಯಾಸ ಅಂತ ತಿಳ್ಕೊಬೇಡ್ರಿ. ಆದರೆ ಯಾವ ವಿದ್ಯಾವಂತ ಅಂದ್ರೆ ನಿಜವಾದ ಜೀವನದ ಸಾರ್ಥಕತೆಯನ್ನು ಮಾಡಿಕೊಳ್ಳುವಂಥ ಗುರಿ ಏನದ? ಬ್ರಹ್ಮವಿದ್ಯೆಯನ್ನು, ಬ್ರಹ್ಮಜ್ಞಾನವನ್ನು ಯಾರು ಅರ್ಥ ಮಾಡ್ಕೊಂಡಾರ
ಅವರ ನಿಜವಾದ ವಿದ್ಯಾವಂತ. ಇದನ್ನು ತಿಳ್ಕೊಬೇಕು. ಅದಕ್ಕೆ ಕರ್ಣ ವಿಜಯ ಅಂದಾಗ ಇಲ್ಲಿ ಏನದ ಎಲ್ಲ ಬಂತು. ನಾವು ನಿಗ್ರಹ ಎಲ್ಲ ಬಂತು, ಕ್ಷಮೆ ದಯೆ ಎಲ್ಲ ಬಂತು, ನೀತಿ ವೈರಾಗ್ಯ ಜ್ಞಾನ ಬಂತು. ಮೊದಲು ನೀತಿಬದ್ಧವಾದ ಜೀವನವನ್ನು ಸಾಗಿಸಬೇಕಾಗ್ಯದ. ನೀತಿಬದ್ಧವಾದ ಜೀವನವನ್ನು ಸಾಗಿಸಲಿಲ್ಲ ಅಂದರೆ ಇದು ಕರ್ಣ ವಿಜಯ ಆಗೋದೇ ಇಲ್ಲ. ಅಂದ್ರೆ ಯಾರು ಇಂದ್ರಿಯಗಳ ಗುಲಾಮರಾಗ್ತಾರೆ, ಅವರು ವ್ಯಸನಗಳಿಗೆ ಬೀಳ್ತಾರೆ, ಅವರು ಶರೀರದ ಆರೋಗ್ಯವನ್ನು ಹಾಳು ಮಾಡ್ಕೋತಾರೆ, ಮನಸ್ಸಿನ ನಿಶ್ಚಲತ್ವವನ್ನು ಹಾಳು ಮಾಡ್ಕೋತಾರೆ. ಅವ್ರಿಗೆ ಯಾವಾಗ ನಿಲ್ಕೋದ್ರಿ? ವೈರಾಗ್ಯ ಜ್ಞಾನ ಸಾಧ್ಯನೇ ಇಲ್ಲ. ಅದಕ್ಕೆ ನೀತಿಬದ್ಧವಾದ ಜೀವನವನ್ನು, ಚಟಗಳಿಂದ ಮುಕ್ತವಾದ ಜೀವನವನ್ನು ನಾವು ಮೊದಲು ಸಾಗಿಸಲಿಕ್ಕೆ ಮೊದಲು ಕಲಿಬೇಕು. ಇದು ಅಧ್ಯಾತ್ಮದ ಪ್ರಥಮ ಮೆಟ್ಲು, ಮೊದಲೇ ಮೆಟ್ಲು. ಇದನ್ನು ಮಾಡೋದರಿಂದ ನಮಗೆ ಪ್ರಪಂಚ ಭಾಳ ಸುಗಮವಾಗಿ ಸಾಗೋದಿಲ್ರಿ. ನಾವು ವ್ಯಸನಗಳಿಂದ ಮುಕ್ತರಾದವು ಮತ್ತು ಪರಿಶ್ರಮದ ದುಡಿಮೆನ ನಾವು ಏನು ಯಾವುದೋ ಒಂದು ಕೆಲಸ ಮಾಡ್ತೀವ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋದರೆ ನಿಶ್ಚಿತವಾಗಿ ನಮಗೆ ಅದರಲ್ಲಿ ದೇವರ ಅನ್ನ ಕೊಡೋಕೆ ನಮಗೆ ಕೊರತೆ ಆಗೋದೇ ಇಲ್ಲ. ಏನು ಹೇಳಿದಾರೆ ಅವರು? ಬರೀ ನೀತಿಬದ್ಧವಾದ ಜೀವನವನ್ನು ಸಾಗಿಸು, ಹೊಳೆಯೆಲ್ಲ ಹಾಲಾಗಿ ಏರಿತಾವ, ಗುಡ್ಡೆಲ್ಲ ಮಾರ್ಲೆ ಆಗ್ತಾವ ಅಂತ ಹೇಳಿದಾರೆ ಮಹಾತ್ಮರು. ಅಂದರೆ ಸುಖ ಸಮೃದ್ಧಿ ನಮ್ಮ ಸಮಾಜದೊಳಗೆ ಪ್ರತಿಯೊಬ್ಬರಿಗೂ ಅದು ಹರಿದು ಬರ್ತದೆ. ಕೊರತೆ ಆಗೋದಿಲ್ಲ ಯಾವುದಕ್ಕೂ. ಆದರೆ ಇಂದು ನಮಗೆ ಎಲ್ಲ ಕೊರತೆ ರೀ. ಯಾಕ್ರಿ? ಎಲ್ಲ ಐತಿ, ಎಲ್ಲ ಇದ್ದರೂ ಎಲ್ಲ ಕೊರತೆ. ಇಂದು ಮೊದಲ ನಾವು ಸಣ್ಣವರಿದ್ದಾಗ ಎಷ್ಟು ಬಡತನಿತ್ತು? ಹಣ್ಣಕ್ಕೆ ಕೊರತಿತ್ತು, ಬಟ್ಟೆಗಳಿಗೆ ಕೊರತಿತ್ತು, ಹೌದ್ರೆ? ಇಂದು ಏನು ರೀ, ಯಾರು ಎಲ್ಲರೂ ಸಮೃದ್ಧಿ, ಯಾರಿಗೂ ಹಣ್ಣಕ್ಕೆ ಕೊರತಿಲ್ಲ ಇಂದು. ಹಾಂ, ಈ ಬೆಳವಲ್ದವ್ರು ಬರೀ ಜೋಳದ ರೊಟ್ಟಿ ತಿಂತಿರು, ಮಲ್ನಾಡವ್ರು ಬರೀ ಅನ್ನ ಉಣ್ತಿದ್ರು. ಇನ್ನು ಬೆಳವಲ್ಕನ ಐಕಿ ಹರಿದು ಬರಾಕತ್ತೈತಿ ಹೆಚ್ಚು. ಮಲ್ನಾಡಕ್ಕೆ ರೊಟ್ಟಿ ಹರಿದು ಬರಾಕತ್ತೈತಿ, ಬೆಳವಲ್ಕ ಹಣ್ಣು ಹರಿದು ಬರಾಕತ್ತೈತಿ. ಎಲ್ಲ ಸಾಮ್ರಾಜ್ಯ ಎಲ್ಲ ಕಡೆ ಇದೆ ಇಂದು. ಹಣ್ಣಕ್ಕೇನು ಕೊರತಿಲ್ಲ ಇಂದು. ಯಾಕ್ರಿ? ಅದು ಏನಪ್ಪ ಅದು ರೇಷನ್, ಫ್ರೀ ರೇಷನ್ ಬರಾಕತ್ತಂದ್ರೆ ಅನ್ನಕ್ಕೆ ಇಂದು ಕೊರತೆ. ಮತ್ತು ಬಟ್ಟೆಗಾರ ಎಲ್ಲಿ ಕೊರತಿದ್ರಿ? ಎಲ್ಲ ಫೈಬರ್ ಇವು ಒಂದು ಬಟ್ಟೆಗಳು ಬಂದುಬಿಟ್ಟು, ಹತ್ತಿ ಬಟ್ಟೆ ಮೊದಲು ಅಷ್ಟೇ ಇದ್ದು ರೀ. ಫೈಬರ್ ಬಟ್ಟೆ ಹರಿಯೋದನ್ನೇ ಇಲ್ಲಿವು. ನಂದು 22 ವರ್ಷ ಆದ ಒಂದು ಪ್ಯಾಂಟ್ ಹರಿಯವತ್ತು. ನಾನು 22 ವರ್ಷ ತೊಡಕಾಯ್ತು, ನಾನು ಹರಿವತ್ತದ. ಅದಕ್ಕೆ ಮಹಾತ್ಮರು ಹೇಳಿದಾರೆ, 1-2 ಡ್ರೆಸ್ ಸಾಕಂದಾರ. ಅವ್ರು 2 ಬೇಡ್ರಪ್ಪ, 4 ಇಟ್ಕೋರು, 4 ಬೇಡ್ರು, 8 ಇಟ್ಕೋರು. ನಮ್ಮ ತಾಯಂದಿರಂತಿ 10 ಸೀರೆ ಇದ್ರೆ ಸಾಕವ? ಇಲ್ಲ, ಒಬ್ಬ ತಾಯಿ ಹೇಳಕ್ಕೆ 100 ಅದಾವ್ರಿ ಸರ್ ನಾನು ನೋಡಕ್ಕೆ. ಇನ್ನೂ ಕಡಿಮೆ ಅಂತಾರೆ ಮತ್ತವ್ರೆ. ಮತ್ತೆ ಯಾರ ಕೊಟ್ಟರು, ಅವ್ವಗಳು ಕೊಟ್ಟರು, ಅಲ್ಲಿ ಅಕ್ಕಗಳು ಕೊಟ್ಟರು, ಥರ್ರಿ ಅಂತಾರೆ. ಏನು ಕೊರತದ ರೀ? ತೊಡಾಕೆ ಕೊರತದನೋ, ಉಣ್ಣಾಕೆ ತಿನ್ನಕ್ಕೆ ಕೊರತದನೋ. ಆದರೂ ನಮಗೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ. ಯಾಕೆ? ಎಲ್ಲಿ ಹೋಗ್ತೀವಿ ನಮ್ಮ ಸಮಾಧಾನ ಶಾಂತಿ? ಅಣ್ಣ ನೀರಿಗೆ ಕೊರತಿಲ್ಲ. ನೀರಂತಿ ಗಂಗಾವನ್ನ ಎಲ್ಲೆಲ್ಲಿಂದ ಹರಿಸ್ಕೊಂಡು ಬರಾಕತ್ತಾರೆ. ಈಗ ಹೊಳಿಗಳೆಲ್ಲ ಕಟ್ಟವ್ರದಾರ. ಇಡೀ ಗಂಗಾ ನದಿಯಿಂದನೇ ಇಲ್ಲಿ ತರೋದಾರ ನೀರು. ಯಾವುದಕ್ಕೂ ಕೊರತಿಲ್ಲ. ಅನ್ನ, ನೀರು, ಗಾಳಿ ಎಲ್ಲ ಭಗವಂತ ಕೊಟ್ಟಾನ, ಯಾವುದಕ್ಕೂ ಕೊರತಿಲ್ಲ ಈಗ ಇಂದು. ಆದರೂ ಕೊರತೆ ಯಾವುದು? ಸಮಾಧಾನ ಶಾಂತಿ ಕೊರತೆ ಈಗ. ಯಾಕಂದ್ರೆ ಮನೆಗಳಂತೂ ಒಬ್ರಿಗಿಂತ ಒಬ್ರು ಚಂದ ಕಟ್ಟಾಕತ್ತಾರ, ಅದಕ್ಕೂ ಕೊರತಿಲ್ಲ. ಹೊರತು ಏನಾಗ್ಯದ? ಆದರೂ ಎಲ್ಲ ಸುಖಿಗಳಾಗಿದ್ರೆ ತಾಯಿ ಬಿಡ್ರಿ ಅಂದರೆ ಏನು ಹೇಳ್ತೀರಿ? ಪೂರ್ಣ ಆನಂದ ನೋಡ್ರಿ ನಮಗೆಲ್ಲ ಈಗ ಅಂತ ಒಬ್ಬರ ಕೈ ಹತ್ತಿರಿ. ಯಾರಿಗೂ ಇಲ್ಲ. ಯಾಕೆ ಇಲ್ಲ ಅಂದರೆ ಮನುಷ್ಯರೊಳಗೆ ಇನ್ನೂ ಕಾಮನೆಗಳು, ಆಸೆಗಳು, ದುರಾಸೆಗಳು ತುಂಬಿ ತುಳ್ಕಾಗ್ತಾವೆ. ಯಾಕಂದ್ರೆ ಹೊರಗೆ ಹೊರಗಾಕತ್ತೈತಿ. ವಿಷಯಾಧಾರಿತ ಸುಖ ಹೊರಗಾಕತ್ತೈತಿ ಜೀವ. ಅದು ವಿಷಯಾಧಾರಿತ ಸುಖ ಎಲ್ಲೋ, ಅದು ನಿರ್ವಿಷಯದ ಸುಖ. ಮುಗಿಸ್ತೇನೆ. ಸುಖ ಎಲ್ಲಿದ? ವಿಷಯಗಳಿಲ್ಲ, ನಿರ್ವಿಷಯ ಸುಖ ಅದ ಅನ್ನೋದನ್ನು ಮತ್ತೆ ಯಾರು ತಿಳಿಸ್ಕೊಡ್ಬೇಕಾಗಿಲ್ಲ. ನೀವು ನಮಗೆ ಗುರುಗಳು. ಯಾಕಂದರೆ ಎಲ್ಲರೂ ನಿದ್ದೆ ಮಾಡಿದಿರಲ್ಲ. ಗಾಢ ನಿದ್ರೆ ಯಾರಿಗೆ ಅನುಭವ ಇಲ್ಲ ಹೇಳಿ? ದಿನದ 24 ಗಂಟೆಗಳಲ್ಲಿ 3 ಅವಸ್ಥೆಗಳಂತ ಜಾಗೃತ, ಸ್ವಪ್ನ, ಸುಸುಪ್ತಿ ಅಂತ ಕರಿತೇವೆ. ಸುಸುಪ್ತಿ ಅಂದರೆ ಗಾಢ ನಿದ್ದೆ. ಗಾಢ ನಿದ್ರೆ ಅನುಭವ ಯಾರಿಗಿಲ್ಲ ಹೇಳಿ? ಯಾರಿಗಿಲ್ರವ? ಮಕ್ಕಳಿಗೂ ಐತಿ, ಮುದುಕರಿಗೂ ಐತಿ, ಕರೆದವರಿಗಂತೂ ಐತಿ.
ಗಾಢ ನಿದ್ರಿ ಒಳಗೆ ಎಲ್ಲಿ ಹೋಗಿದ್ರಿ ಆನಂದವನ್ನು ಹೊಂದಾಕ? ಗಾಢ ನಿದ್ರಿ ಒಳಗೆ ಭಾಳ ಆನಂದ ಐತಿ. 24 ಗಂಟೆ ಒಳಗೆ ಅವ್ರು ಎಲ್ಲರ ಸಾರ್ವತ್ರಿಕ ಅನುಭವ. ಈ ಜಾಗ್ರ ಸುಡ್ಲಿ ಹರ್ಯಾಗಿ ಎದ್ದಾಗಿಂದ ಮಲಗುವವರೆಗೆ ಬರೇ ಕಷ್ಟ ರೀ ಅಂತಾರೆ ಅಲ್ಲ. ಮಲ್ಕೊಂಡ ನಂತರ ಆರಾಮೈತಿಲ್ವ? 4-5 ತಾಸು ಗಾಢ ನಿದ್ದೆ ಇತ್ತು ಅಂದ್ರೆ ಆರಾಮೈತಿಲ್ಲ. ಆ ಆರಾಮ ಯಾರು ಕೊಟ್ಟರು? ಈಗ ವಿಷಯಗಳಲ್ಲಿ ಹುಡುಕಾಕ್ತೇವೆ ಹಗಲ 12 ತಾಸು. ಗಾಢ ನಿದ್ರಿ ಒಳಗೆ ಯಾರು ಆನಂದ ಕೊಟ್ಟರು? ಯಾರ್ದದು? ವಿಷಯಗಳಿಲ್ಲ. ಇಲ್ಲ ಅಲ್ಲಿ ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸಗಂಧ ಇಲ್ಲ, ಮಣಿ ಇಲ್ಲ, ಹೊಲ ಇಲ್ಲ, ಮಕ್ಕಳಿಲ್ಲ, ಹೆಂಡ್ರಿಲ್ಲ, ಗಂಡಿಲ್ಲ, ರೊಕ್ಕ ರೂಪಾಯಿ ಬೆಳ್ಳಿ ಬಂದು ಎಲ್ಲ ಹಾಳಾಗಿ ಹೋಗಿದಾವೆ. ಹಾಗೆ ಹೋಗಿದಾವಂದ್ರೆ ಅವು ನಿಮ್ಮ ಸ್ಮೃತಿಯೊಳಗೆ ಉಳಿದಿಲ್ಲ. ಒಂದು ಆರಾಮ ಐತಿಲ್ವ ಅಲ್ಲೇ? ಯಾರು ಕೊಟ್ಟರು ಆರಾಮವನ್ನು? ಯಾರೂ ಕೊಟ್ಟಿಲ್ಲ. ಅದನ್ನು ಇವೆಲ್ಲ ಕೊಟ್ಟಿರೇ ಇಲ್ಲವ, ಹೇಳಿದ್ವಲ್ಲ ಎಲ್ಲ ಇದಾವೆ, ಯಾವೂ ಕೊಟ್ಟಿಲ್ಲ. ಆದರೂ ಆರಾಮ ಯಾರು ಕೊಟ್ಟರು? ಅದನ್ನಂತ ಆರಾಮ. ಅದಕ್ಕೆ ನಿನ್ನೊಳೆಯುವುದು ಸುಖ ಪದವು, ಅದನ್ನು ಅನುಭವದಿಂದ ನೋಡಲೇ ಜೀವನೇ ನೀನು ಮುಕ್ತ. ಒಂದು ಸೂತ್ರ. ಬರೀ ನಿದ್ರಿ ಸೂತ್ರವನ್ನು ಹಿಡ್ಕೊಂಡ್ಬೇಡು ನೀನು. ಏನಪ್ಪ ಅಂದರೆ ಸಮಾಧಿ ಹೊಂತಿ ಅಂದಾರ ಅವ್ರ ಮಹಾತ್ಮರ. ಏನು ಭಾಳ ಕಲಿಬೇಕಾಗಿಲ್ಲ, ಇದಕ್ಕೆ ಭಾಳ ಕಲಿತು ಇದ್ರೊಳಗೆ ಬರಬೇಕಾಗಿಲ್ಲ. ಡಿಗ್ರಿಗಳು ಹೊಂದಿ ಇದಕ್ಕೆ ಈ ಅನುಭವ ಮಾಡ್ಕೊಳಕ್ಕೆ ಬರಬೇಕಾಗಿಲ್ಲ. ಬರೀ ನಿದ್ರಿ ಅನುಭವವನ್ನು ನೋಡ್ಕೊಂಬೇಡು. ಯಾವ ವಿಷಯಗಳು ಇಲ್ಲ, ಬದುಕು ಬಾಳೆ ಇಲ್ಲ, ಜಗತ್ತೆಲ್ಲ ಶೂನ್ಯ ಆಗೈತಿ. ಆರಾಮನ ನನಗೆ ಪೂರ್ಣ ಮಣಿ ಮಾಡೈತಿ. ಆನಂದಮಯ ಆನಂದವೇ ಆನಂದ ಸೂರ್ಯ ಹೊಂಡೈತಿ ಗಾಢ ನಿದ್ದೆ ಒಳಗೆ. ಯಾರ್ದದು? ಅದ ನನ್ನ ಆತ್ಮನ ಅಂದರೆ ಪ್ರತಿಯೊಬ್ಬರೊಳಗೂ ಐತೆ. ಅದ ಏನಪ್ಪ ಅಂದ್ರೆ ಪ್ರತಿಯೊಬ್ಬ ಸಾರ್ವತ್ರಿಕ ಅದ. ಪ್ರತಿಯೊಬ್ಬರೊಳಗೂ ಅದೇ ಆನಂದ ಐತಂದ್ರೆ ಪ್ರತಿಯೊಬ್ಬರು ಆತ್ಮ ಸ್ವರೂಪದರಿ, ಪರಮಾತ್ಮ ಸ್ವರೂಪದರಿ, ಆನಂದ ಸ್ವರೂಪದರಿ ನೋಡ್ಕೊಡ್ರಿ ಅಂತ ಹೇಳಿದಾರೆ ಅವರು. ಅದನ್ನು ಹೆಂಗೆ ನೋಡ್ಕೊಡ್ರಿ? ಒಳಮುಖ, ಜಾಗ್ರದ ಒಳಗೆ ಒಳಮುಖ ಹೋಗ್ರಿ. ಅದು ಮಾಯಾವರಣ ಆಗಿ, ಅಜ್ಞಾನದ ಆವರಣ ಆಗಿ ಒಳಮುಖ ಆಗೈತಿ ಗಾಢ ನಿದ್ದೆ. ಗಾಢ ನಿದ್ದೆ ಒಳಗೆ ಅಜ್ಞಾನ ಆವರಣ ಆಗಿ ನಿನ್ನೊಳಗೆ ಹೋಗಿದಿ, ನಿನ್ನ ಆನಂದ ಸ್ವರೂಪದೊಳಗೆ ಹೋಗಿದಿ. ಈ ಎಚ್ಚರದೊಳಗೆ, ಅರಿವಿನೊಳಗೆ, ಜ್ಞಾನದೊಳಗೆ ಅದನ್ನು ಹೊಂದನಾಗ್ತಾರೆ. ಜ್ಞಾನದೊಳಗೆ ಹೊರಮುಖ ಓಡುವಂಥ ಮನಸ್ಸನ್ನು ಸಮಾಧಾನದಿಂದ ಅದಕ್ಕೆ ಬುದ್ಧಿ ಹೇಳಿ ತಿಳಿ ಹೇಳಿ, ಇಲ್ಲಪ್ಪ ಹೊರಗೆ ಭಾಳ ಹೊಡಿದೆ, ನಿಮ್ಮದು ಬೆನ್ನೈತಿ, ನೀ ಏನು ನನಗೆ ಕೊಟ್ಟಿಲ್ಲ, ಬರೀ ಒದಕಳಿನ ಕೊಟ್ಟಿದ್ದಿ, ಬರೀ ದುಃಖನ ಕೊಟ್ಟಿದ್ದಿ, ಸಾಕು ಮಾಡಂಥೇಳಿ ನೀನು ನಿನ್ನೊಳಗೆ ಅದಲ್ಲ ಆತ್ಮನ ಒಳಗೆ ಆನಂದ, ಅದರೊಳಗೆ ಅದಕ್ಕೆ ಧ್ಯಾನಾವಸ್ಥಿತ ಆಗಿರ್ತಾರೆ. ಧ್ಯಾನಾವಸ್ಥಿತ ಆಗೋದಂದ್ರೆ ಏನು? ಏನೇನು ಹಿಡ್ಕೊಂಡಿದೆಯಲ್ಲ ಮನುಷ್ಯನೊಳಗೆ ಹೊರಗಿಂದ ಅದನ್ನೆಲ್ಲನೂ ಒಂದೊಂದು ಖಾಲಿ ಮಾಡು. ಎಲ್ಲ ಖಾಲಿ ಮಾಡಿ, ಏನೂ ಖಾಲಿ ಮಾಡಲಿಕ್ಕೆ ಬರದಂಥದ್ದು ಒಂದು ಉಳಿತೈತಿ. ಅದು ನೀನು ಆನಂದ ಒಂದೇ ಉಳಿತೈತಿ. ಅದಕ್ಕೆ ಎಂಪ್ಟಿ ದೈ ಸೆಲ್ಫ್ ಐ ಶಾಲ್ ಫಿಲ್ ದಿ ಅಂತ ಒಬ್ಬರು ಹೇಳ್ತಾರೆ. ಅದನ್ನು ನಿನ್ನನ್ನು ನೀನು ಖಾಲಿ ಮಾಡು, ನಾನು ನಿನ್ನೊಳಗೆ ತುಂಬಿದ್ದೇನೆ ಅಂತ ದೇವ್ರು ಹೇಳತ್ತಾನೆ. ನಿನ್ನನ್ನು ನೀನು ಖಾಲಿ ಮಾಡು ಅಂದ್ರೆ ನಿನ್ನ ಏನು ಹಿಡ್ಕೊಂಡಿದೆಯಲ್ಲ ಈ ಜಗತ್ತಿನೊಳಗೆ, ಈ ದೇಹವನ್ನು ಹಿಡ್ಕೊಂಡಿದಿ, ದೇಹಭಾವವನ್ನು ಹಿಡ್ಕೊಂಡಿದಿ, ಪ್ರಪಂಚದೊಳಗೆ ಸುಖಭಾವವನ್ನು ಹಿಡ್ಕೊಂಡಿದಿ, ವಿಷಯಗಳಲ್ಲಿ ಸುಖ ಬುದ್ಧಿಯನ್ನು ಇಟ್ಟಿದಿ, ಎಲ್ಲ ಖಾಲಿ ಮಾಡು. ವಿಷಯದಲ್ಲಿ ಸುಖ ಇಲ್ಲ, ಈ ದೇಹದಿಂದಲೂ ಸುಖ ಇಲ್ಲ. ಯಾಕೆ? ದೇಹನೂ ಇಲ್ಲೇ ಇಲ್ಲ. ಗಾಢ ನಿದ್ದೆಯೊಳಗೆ ಎಲ್ಲಿ ದೇಹ ಹೆಣ ಬಿದ್ದಂಗೆ ಬಿದ್ದೈತಿ. ದೇಹಾತೀತ ಆಗಿದೆ, ವಿಷಯಾತೀತ ಆಗಿದೆ, ನಿರ್ವಿಷಯ ಆಗಿದೆ. ಅವಾಗ ಆನಂದನ ಏನಪ್ಪ ಅಂದ್ರೆ ಅಲ್ಲಿ ಮನೆ ಮಾಡೈತಿ. ನಿನ್ನ ಆನಂದ ಸಾಮ್ರಾಜ್ಯದೊಳಗನ ಕುಂತಿ ಗಾಢ ನಿದ್ದೆಯೊಳಗೆ. ಈ ಅನುಭವವನ್ನು ನೋಡಿಕೊಂಡು ಅದಕ್ಕೆ ಕರ್ಣ ವಿಜಯ ಆಗ್ತದೆ. ಯಾವಾಗ ಆಗ್ತದೆ ಅಂದರೆ ನನ್ನೊಳಗೆ ಓದು ಸುಖಪದವು ಹೊರಗದನ್ನು ಹುಡುಕಬಾರದನ್ನುವಂಥ ಒಂದು ಭಾವ, ಉತ್ಕಟವಾದ ಭಾವ ಜೀವನಿಗೆ. ಸರಿಯಾದ ತಿಳುವಳಿಕೆ ಇದೆ ಅಂತಾರೆ. ಅದು ಸರಿಯಾದ ತಿಳುವಳಿಕೆ ಎಲ್ಲೈತಪ್ಪ ಅಂದ್ರೆ ನೀನೇ ಪೂರ್ಣಾನಂದ ಸ್ವರೂಪನಿದ್ದಿ, ಸತ್ಯದ ಆನಂದ ನಿತ್ಯ ಪರವಸ್ತು ನೀನೇ ಇದಿ. ಅದನ್ನು ಧ್ಯಾನಿಸು. ವಿಷಯ ಸುಖ ಬುದ್ಧಿಯನ್ನು ಹೊರಗೆ ತೆಗೆದು ದೇಹದ ಮೇಲೆ ಅಭಿಮಾನವನ್ನು ತೆಗೆದು ನಿನ್ನೊಳಗೆ ನೀನು ಕೂಡಾಕಲಿಪ. ಧ್ಯಾನಾವಸ್ಥಿತ ತದ್ಗತಿಯ ಮನಸ ಪಶ್ಯಂತಿಯಂ ಯೋಗಿನು ಶಾಂತಂ ಇದು ಸುರಾಸುರಗಣ ದೇವಾಯ ತಸ್ಮೈ ನಮಃ. ಇದನ್ನು ನಾವು ಮಹಾತ್ಮರೆಲ್ಲ ಹೇಳ್ಕೊಟ್ಟಾರೆ, ನಮಗೆ ಭಾಳ ಸುಂದರವಾಗಿ ಸರಳವಾಗಿ ಹೇಳ್ಕೊಟ್ಟಾರೆ. ಅದಕ್ಕೆ ಇದನ್ನು ಹೊಂದೋದು ಭಾಳ ಸುಲಭನೋದ, ಅಷ್ಟಕ್ಕೆ ಕಷ್ಟ ಆಗಿದೆ. ಅಷ್ಟೇ ಯಾಕೆ ಕಷ್ಟ ಆಗಿದೆ ಅಂದರೆ ನಮಗೆ ಪೂರ್ಣ ಆತ್ಮವಿಶ್ವಾಸ ಆಗುವಂಥ ಸಂಶಯ ಪಿಶಾಚಿ ಕಾಡಾಗ್ತೈತಿ. ಇನ್ನೂ ಇರ್ಬೇಕು ಅಲ್ಲೇ, ಇನ್ನೂ ಅಲ್ಲಿರ್ಬೇಕು, ಇಲ್ಲಿರ್ಬೇಕು, ಅಲ್ಲಿರ್ಬೇಕು, ಇಲ್ಲಿರ್ಬೇಕು ಅಂತ ಗೊತ್ತಾಗ್ತಿಲ್ಲ.
ಪಂಚ ಜ್ಞಾನೇಂದ್ರಿಯಗಳು ಎಲ್ಲೆಲ್ಲಿ ಓಡಾಡ್ತಾವೆ ಅಲ್ಲೆಲ್ಲಿ ಇರ್ಬೇಕಂತ ಓಡಾಕ್ತೇವೆ. ಇನ್ನೇನು ಕಾಶಿಗಟ್ಟು ಹೋಗಿ ನೋಡೋಣ, ಪ್ರಯಾಗ ಕಟ್ಟು ಹೋಗಿ ನೋಡೋಣ, ಯಲ್ಲಮ್ಮಗುಡಿ ಕಟ್ಟು ಹೋಗಿ ನೋಡೋಣ, ಏನು ತಿರುಪತಿ ತಿಮ್ಮಪ್ಪ ಕಟ್ಟು ಹೋಗೋಣ. ಹಿಂಗೆ ಇನ್ನೂ ಅಲ್ಲೇ ಹೊರಗೆ ನೋಡಾಕತ್ತೆ ಮನಸ್ಸು. ಅದನ್ನು ತಿಂದು ನೋಡೋಣ, ಇದನ್ನು ಮೂಸಿ ನೋಡೋಣ, ಅದನ್ನು ಮೂಸಿ ನೋಡೋಣ. ಒಟ್ಟು ಇದು ಇಂದ್ರಿಯ ಗಮ್ಯ ಅಲ್ಲವೇ ಅಲ್ಲ. ಸುಖ ಅದು ನಿರ್ವಿಷಯದ, ಅದು ಏನು ಆತ್ಮಗಮ್ಯ ಅಂತ ಹೇಳ್ತೀವ. ಅಂತರೇಂದ್ರಿಯದೊಳಗೆ ನಿನ್ನ ಆತ್ಮನೊಳಗೆ ನೀನು ಮಡಗಿದಾಗ ಪರಮ ಪೂರ್ಣ ಸುಖ ಪ್ರಾಪ್ತ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಅದಕ್ಕೆ ಮಹಾತ್ಮರು ನುಡಿಸಿದಂಥ ಪರಿಯೊಳಗೆ ನನ್ನ 4 ತೊಗಲು ನುಡಿಗಳನ್ನು ನಿಮಗೆ ಬಿತ್ತರಿಸಿದ್ದೇನೆ. ಅದರ ಆ ಪ್ರಕಾರ ನಾನು ಇನ್ನೂ ಆ ಸ್ಥಿತಿಯನ್ನು ಮುಟ್ಟಿಲ್ಲ. ಮುಟ್ಟಲಿಕ್ಕೆ ಪ್ರಯತ್ನ ಮಾಡೋಣ. ಎಲ್ಲರೂ ಸೇರಿಕೊಂಡು ಆ ಸ್ಥಿತಿಯನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡೋಣ. ನೀತಿಬದ್ಧವಾದ ಜೀವನವನ್ನು ನಡೆಸೋಣ. ಸಮಾಜಕ್ಕೆ ಬಾಹಿರವಾದ ಕೃತ್ಯಗಳನ್ನು ಯಾರೂ ಮಾಡಬೇಡ್ರಿ. ವೈರಾಗ್ಯವನ್ನು ತಾಳಬೇಕು. ಯಾಕಂದರೆ ಬಿಟ್ಟು ಹೋಗೋದೈತಿ. ಯಾಕಂದರೆ ಇದು ಹೆಂಗೆ ಬಂದೈತಿ ರೀ? ಕೂಸಾಗಿ ಬಂದಿತ್ತಲ್ಲ, ನಂಗ ಬಂದಿತ್ತು, ಬೆತ್ತಲೆ ಬಂದೈತಿ. ಕೂದಲಿದ್ದೀವಲ್ರಿ ತಲೆ ಮೇಲೆ? ಇಲ್ಲ ತಲೆ ಮೇಲೆ ಕೂದಲು ಇರೋಕ್ಕಿಲ್ಲ. ಹಂಗಿತ್ತೇನ್ರಿ ಮೈ ಮೇಲೆ? ಹಂಗಿನೂ ಇರೋಕ್ಕೆ. ಹೆಂಗೆ ಬಂದಿತ್ತು ಹಂಗೆ ಹೋಗೋದು ಇದು ನಾಳೆ. ಯಾಕಂದ್ರೆ ಎಲ್ಲಾನು ಕೂದಲು ಹೋದ್ವು ಅಂತ ಯಾಕೆ ಚಿಂತೆ ಮಾಡಬೇಕು? ನಾನು ಹೋಗ್ಯವ್ರಿ ಹೋಗಬೇಕಲ್ಲ. ಪಡಿ ಮಗು ಇದ್ದಾಗ ಕೂದಲು ಇದ್ವೇನ್ರಿ? ಇರಲಿಲ್ಲ. ಹಲ್ಲು ಇದ್ವೇನ್ರಿ ಮಗು ಇದ್ದಾಗ? ಮಗು ಆಗಿ ಹುಟ್ಟು ಬಂದಾಗ ಹಲ್ಲು ಇದ್ದು, ಹಲ್ಲು ಬಿತ್ತಿತ್ತು, ಹಲ್ಲೇ ಇರಾಕಿಲ್ಲ. ಈಗ ಹಲ್ಲು ಬಿದ್ದು ಅಂದ್ರೆ ಅಳೋದು ಯಾಕೆ? ಒಬ್ಬ ಹಲ್ಲ ಮುರಿದು ಹುಡುಗನು ಹಲ್ಲು ಮುರಿದಿದ್ದು ರೀ. ಹಲ್ಲು ಮುರಿದು ಅಂತೇಳಿ ಅವ ರಗಡ ಪ್ರಯತ್ನ ಮಾಡಿದ್ರು ಹಲ್ಲು ಕುಂಡ್ರಲಿಲ್ಲ ಅಂತವು ಆತ್ಮಹತ್ಯೆ ಮಾಡ್ಕೊಂತಾವು. ಆದರೆ ಏನು ನಾವು ಶರೀರ ಇದು ಹಾಳಾಗಿ ಹೋದ್ರು ಹೇಳ್ತಾರೆ ಅವರು. ಶರೀರ ಹಾಳಾಗಿ ಹೋದರೂ ನೀ ಹಾಳಾಗಿ ಹೋಗವಲ್ಲ, ನೀ ಆತ್ಮಾಕಾರ ವೃತ್ತಿ ಅನ್ನತಾಳೆ. ಶರೀರ ವ್ಯಾಮೋಹವನ್ನು ಎಲ್ಲಿ ಮಟ್ಟ ತೆಗಿಬೇಕಂದಾರ ಅವರು. ಏನದ ಅಂದ್ರೆ ನೀನು ಇದು ದೇಹ ಅಂಗಿ ತೆಗೆದು ಹೋಗೋದ್ರೂ ಸಹ ನಿನಗೆ ನಾಚಿಕೆ ಆಗಬಾರ್ದು. ನಂಗ ಸಾಧುಗಳು ಇದ್ರೆ ಯಾಕಿದ್ರು ಅವರು ಅಂದ್ರೆ ದೇಹಾಭಿಮಾನವನ್ನೆಲ್ಲ ತೆಗೆದು ಹಾಕಿದ್ರು. ಯಾಕೆ ನಂಗಾಣ ಬಂದೈತಿ, ನಂಗಾಣ ಹೋಗ್ಬೇಕಾಗೈತೆ. ಬೆತ್ತಲೆ ಬಂದೈತೆ, ಬೆತ್ತಲೆನೇ ಹೋಗ್ಬೇಕಾಗೈತೆ. ಹಲ್ಲು ಮೊದಲು ಇರಲಿಲ್ಲ, ಹಲ್ಲು ನಂತರ ಇರೋದಿಲ್ಲ, ಹೋಗುವಾಗ ಇರಲಿಲ್ಲ, ಬಿದ್ದು ಹೋಗಿದಾವ. ಅಂದ್ರೆ ದೇಹ ಯಾವ ರೀತಿ ಬಂದಿತ್ತು ಅದೇ ರೀತಿ ಹೋಗ್ತದೆ. ಅದಕ್ಕೆ ಯಾಕೆ ಇದು ಬಂತು ಹೋಗ್ತಿ. ನೀವು ಬರಾಮೂ ಅಲ್ಲ ಹೋಗಾಮೂ ಅಲ್ಲ, ನೀನು ನಿಶ್ಚಲವಾಗಿ ರಾಮ ಶಾಶ್ವತವಾಗಿ ಇರುವಂಥ ಆನಂದ ಸ್ವರೂಪ ನೀ ಇದ್ದಿ ಅಂತ ತಿಳ್ಕೊಂಡ ಅದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಈ ಏನಪ್ಪ ಶರೀರ ಗಟ್ಟಿ ಇರೋದ್ರೊಳಗನ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡ ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅಣ್ಣರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದ ಅಪ್ಪು ಅಡರದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ. ಇದರ ಅರ್ಥ ಏನ್ರಿ? ಇನ್ನೂ ಯೌವನ ಕಾಲನ ಭಾಳ ಉತ್ತಮ ಅಂತ ಹೇಳಿದ್ದಾರೆ ಅವರು. ಇದನ್ನು ಸಾಧಿಸಲಿಕ್ಕೆ ಮುಪ್ಪಿನ ಕಾಲದೊಳಗೆ ಹುಚ್ಚು ಮಬ್ಬು ಕೊಡ್ತತೆ. ಯೌವನ ಕಾಲದೊಳಗನ ಇದನ್ನು ತರಬೇತಿ. ಬಾಲ್ಯದೊಳಗೆ ಅದಕ್ಕೆ ನಮ್ಮ ಋಷಿಮುನಿಗಳ ಬ್ರಹ್ಮಚರ್ಯಾಶ್ರಮ ಅಂತೇನು ಹೇಳಿದ್ರಲ್ಲ, ಬಾಲ್ಯದೊಳಗನ ಟ್ರೈನಿಂಗ್ ಕೊಟ್ಟು ಬಂದಿದ್ರು ಅವ್ರಿಗೆ, ಮಕ್ಕಳಿಗೆ ಬ್ರಹ್ಮಚರ್ಯ ಆಶ್ರಮದೊಳಗೆ ಟ್ರೈನಿಂಗ್ ಕೊಡ್ತಾವೆ. ಅದಕ್ಕೆ ಗೃಹಸ್ಥಾಶ್ರಮವನ್ನು ಕೇವಲ ಹೊರಗಲ್ಲಾಗಿ ಉಪಯೋಗ ಮಾಡಿದ್ದಾರೆ ಅವರೆಲ್ಲ ಹಿಂದಿನವರು. ಅದನ್ನು ಗೃಹಸ್ಥಾಶ್ರಮವನ್ನು ಭೋಗಕ್ಕಾಗಿ ಉಪಯೋಗ ಮಾಡಿಲ್ಲ, ಯೋಗಕ್ಕಾಗಿ ತ್ಯಾಗಕ್ಕಾಗಿ ಉಪಯೋಗ ಮಾಡಿ ಕೇವಲ ಸಮಾಜ ಕಲ್ಯಾಣಕ್ಕಾಗಿ ಜೀವನವನ್ನು ನಡೆಸಿ ಅದು ಜೀವನ ಮುಕ್ತನ ಸ್ಥಿತಿಯನ್ನು ಮುಟ್ಟಿದಂಥ ಅನೇಕ ಮಹನೀಯರು ನಮಗೆ ಆದರ್ಶಪ್ರಾಯರಾಗಿದ್ದಾರೆ. ಅವರು ನಡೆದು ಹೋದ ದಾರಿ ಒಳಗೆ ನಾವು ನೀವೆಲ್ಲ ನಡೆದು ಮುಕ್ತರಾಗೋಣ ಅಂತೇಳಿ